ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತಿನ ತರಗತಿಯಲ್ಲಿ ನಾವು ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಚರ್ಚೆ ಮಾಡೋಣ. ಮುಖ್ಯವಾಗಿ ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಹೇಗೆ ಇದೆ ಅನ್ನುವಂಥದ್ದು, ಪತ್ರಿಕಾ ಸ್ವಾತಂತ್ರ್ಯದ ಅರ್ಥವೇನು, ನಮ್ಮ ಸಂವಿಧಾನದಲ್ಲಿ ಪತ್ರಿಕಾ ಸ್ವಾತಂತ್ರ್ಯಕ್ಕಿರುವಂಥ ಅಂಶಗಳು ಯಾವುದು, ಮತ್ತು ಪತ್ರಿಕಾ ಸ್ವಾತಂತ್ರ್ಯಕ್ಕಿರುವಂಥ ನಿರ್ಬಂಧಗಳು ಯಾವುದು ಮುಂತಾದ ವಿಷಯಗಳನ್ನು ನಾವು ಚರ್ಚೆ ಮಾಡೋಣ. ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಮಾತಾಡೋ ಮುಂಚೆ ಪತ್ರಿಕೆ ಬಗ್ಗೆ, ಪತ್ರಿಕಾ ಸ್ವಾತಂತ್ರ್ಯದ ಮಹತ್ವದ ಬಗ್ಗೆ ಚರ್ಚೆ ಮಾಡೋಣ. ನಿಮ್ಗೆ ಗೊತ್ತಿದ್ದ ಹಾಗೆ ಪತ್ರಿಕೆಯನ್ನು ಸರ್ಕಾರದ 4ನೇ ಅಂಗ ಎಂದು ಕರೆಯುತ್ತಾರೆ. ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಅನ್ನುವಂಥ 3 ಅಂಗಗಳು ಎಷ್ಟು ಪ್ರಾಮುಖ್ಯನೋ ಅಷ್ಟೇ ಪತ್ರಿಕಾ ರಂಗ ಕೂಡ ಪ್ರಮುಖವಾಗಿರುವಂಥದ್ದು ಅನ್ನುವಂಥದ್ದು. ಅಲ್ಲದೆ ಈ 3 ಅಂಗಗಳು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತಾ ಇವೆ ಅನ್ನೋದನ್ನು ನೋಡುವುದು ಪತ್ರಿಕಾ ರಂಗ. ಅದಕ್ಕಾಗಿ ಪತ್ರಿಕೆಯನ್ನು ಸರ್ಕಾರದ ಕಾವಲು ನಾಯಿ ಅಂತ ಕೂಡ ಕರೆಯುತ್ತಾರೆ. ಅದು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳು ಸಂವಿಧಾನದ ಚೌಕಟ್ಟಿನಲ್ಲಿ ಯುಕ್ತವಾಗಿ ಕಾರ್ಯನಿರ್ವಹಿಸ್ತವೆ ಮತ್ತು ಜನರ ಯೋಗಕ್ಷೇಮ ನೋಡಿಕೊಳ್ಳುವ ಕಾರ್ಯವನ್ನು ಚೆನ್ನಾಗಿ ಮಾಡುತ್ತವೆ ಎಂಬುದನ್ನು ನೋಡ್ತವೆ. ಸರ್ಕಾರವನ್ನು ಟೀಕೆ ಮಾಡುವಂಥದ್ದು, ಸರ್ಕಾರಕ್ಕೆ ಸಲಹೆ ಕೊಡುವಂಥ ಕೆಲಸವನ್ನು ಪತ್ರಿಕೆಗಳು ಮಾಡ್ತವೆ. ಪತ್ರಿಕೆಯು ತನ್ನ ಕಾರ್ಯಗಳನ್ನು ನಿರ್ವಹಿಸಲು ವಿಫಲವಾದಾಗ ಅದು ತನ್ನ ವಿಶ್ವಾಸಾರ್ಹತೆಯನ್ನು ಕಳೆದುಕೊಳ್ಳುತ್ತದೆ. ಪತ್ರಿಕೆಯು ಆರೋಗ್ಯಕರ ಮತ್ತು ಜವಾಬ್ದಾರಿಯುತ, ಯುಕ್ತ ಮತ್ತು ಸ್ವತಂತ್ರ, ಅನ್ಯೋನ್ಯ ಮತ್ತು ವಸ್ತುನಿಷ್ಠವಾಗಿರಬೇಕಾಗುತ್ತದೆ. ಈ ಅಂಶಗಳು ಪ್ರಜಾಪ್ರಭುತ್ವದ ಯಶಸ್ಸು ಮತ್ತು ಆರೋಗ್ಯಕರ ಕಾರ್ಯನಿರ್ವಹಣೆಗೆ ಅತಿ ಅಗತ್ಯವಾಗಿರುವಂಥವು. ಪತ್ರಿಕೆ ಒಂದು ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಯಾವ ರೀತಿ ಮಹತ್ವವಾಗಿದೆ ಅನ್ನೋದಕ್ಕೆ ಕೆಲವರ ಮಾತನ್ನು ನಾವು ನೋಡಿದರೆ ಗೊತ್ತಾಗುತ್ತದೆ. ಅಮೆರಿಕದ ಅಧ್ಯಕ್ಷರಾಗಿದ್ದ ಥಾಮಸ್ ಜೆಫರ್ಸನ್ ಅವರು ಪತ್ರಿಕೆಗಳಿಲ್ಲದ ಸರ್ಕಾರ ಮತ್ತು ಸರ್ಕಾರವಿಲ್ಲದ ಪತ್ರಿಕೆ ಈ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡುವಂಥ ಅವಕಾಶ ಸಿಕ್ಕರೆ ನಾನು ಎರಡನೇದನ್ನು ಆಯ್ಕೆ ಮಾಡೋಕ್ಕೆ ಸ್ವಲ್ಪವೂ ಹಿಂಜರಿಯುವುದಿಲ್ಲ ಅನ್ನುವಂಥ ಮಾತನ್ನಾಡಿದ್ದಾರೆ. ಅಂದರೆ ಯಾವುದೇ ದೇಶದಲ್ಲಿ ಸರ್ಕಾರವಿಲ್ಲದಿದ್ದರೂ ಕೂಡ ಅಲ್ಲಿ ಪತ್ರಿಕೆನೇ ಆಡಳಿತವನ್ನು ನಡೆಸಬಹುದು. ಆದರೆ ಪತ್ರಿಕೆ ಇಲ್ಲದೆ ಸರ್ಕಾರ ಇರೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಅವರು ಆಡಿದರು. ನಮ್ಮ ಮೊದಲ ಪ್ರಧಾನಿಯಾಗಿದ್ದಂಥ ಜವಾಹರ್ಲಾಲ್ ನೆಹರು ಅವರು ಪತ್ರಿಕೆ ಬಗ್ಗೆ ಒಂದು ಮುಕ್ತ ಪತ್ರಿಕೆಯ ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸುವ ಎಲ್ಲ ಅಪಾಯಗಳಿದ್ದರೂ ಕೂಡ ನಾನು ಒಂದು ನಿರ್ಬಂಧಿತ ಅಥವಾ ನಿಯಂತ್ರಿತ ಪತ್ರಿಕೆಗಿಂತ ಒಂದು ಸ್ವತಂತ್ರ ಪತ್ರಿಕೆಯನ್ನೇ ಇಷ್ಟಪಡುತ್ತೇನೆ ಅನ್ನುವಂಥ ಮಾತನ್ನಾಡಿದರು. ಅಂದರೆ ಜವಾಹರ್ಲಾಲ್ ನೆಹರು ಅವರು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಸಾಕಷ್ಟು ಮಹತ್ವವನ್ನು ಕೊಟ್ಟಿದ್ದರು. ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಬಗ್ಗೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನು ನಿರ್ಬಂಧಿಸುವಂಥ ಯಾವುದೇ ಕಾನೂನು ನಮ್ಮ ಸಂವಿಧಾನದಲ್ಲಿ ಇರಬಾರದು ಅನ್ನುವಂಥ ಮಾತನ್ನು ಕೂಡ ಅವರು ಆಡಿದರು. ಅದೇ ರೀತಿ ಇಂಗ್ಲೆಂಡ್ನ ವಿನ್ಸ್ಟನ್ ಚರ್ಚಿಲ್ ಅವರು ಒಂದು ಸ್ವತಂತ್ರ ಪತ್ರಿಕೆಯು ಸ್ವತಂತ್ರ ಪ್ರಜೆಗೆ ಅಗತ್ಯವಾದ ಹಕ್ಕಿನ ನಿದ್ರಾಹೀನ ರಕ್ಷಕವಾಗಿದೆ ಅನ್ನುವಂಥ ಮಾತನ್ನಾಡಿದ್ದಾರೆ. ಅಂದರೆ ಒಂದು ಸ್ವತಂತ್ರ ರಾಷ್ಟ್ರದಲ್ಲಿ ಸ್ವತಂತ್ರ ಪ್ರಜೆಯ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ಕಾಪಾಡಬೇಕಾದ್ರೆ ಅಲ್ಲಿ ಪತ್ರಿಕೆ ಇರಲೇಬೇಕಾಗುತ್ತದೆ. ಮಿಲ್ಟನ್ ಅವರು ಕೂಡ ಇದೇ ಥರದ ಮಾತನಾಡಿದ್ದಾರೆ. ಸ್ವತಂತ್ರ ವ್ಯಕ್ತಿಗೆ ಸ್ವತಂತ್ರವಾಗಿ ತಿಳಿಯುವ, ಮಾತಾಡುವ ಮತ್ತು ವಾದಿಸುವ ಸ್ವಾತಂತ್ರ್ಯವಿರಬೇಕು ಅನ್ನುವಂಥದ್ದು. ಅಂದರೆ ಕೇವಲ ಒಬ್ಬ ವ್ಯಕ್ತಿಗೆ ಸ್ವಾತಂತ್ರ್ಯ ನೀಡಿದರೆ ಸಾಕಾಗಲ್ಲ, ಆತನಿಗೆ ಯಾವುದೇ ವಿಷಯವನ್ನು ಮಾತನಾಡುವ, ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಮತ್ತು ಯಾವುದೇ ವಿಷಯದ ಬಗ್ಗೆ ವಾದ ಮಾಡುವಂಥ ಸ್ವಾತಂತ್ರ್ಯ ಕೂಡ ಇರಬೇಕು ಅನ್ನುವಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದರು. ಮಹಾತ್ಮ ಗಾಂಧೀಜಿಯವರು ಪತ್ರಿಕೆ ಬಗ್ಗೆ ಕೆಲವು ಮುಖ್ಯವಾದಂಥ ಮಾತನ್ನಾಡಿದ್ದಾರೆ. ಪತ್ರಿಕೆಯ ಮುಖ್ಯ ಉದ್ದೇಶಗಳಲ್ಲಿ ಮೊದಲನೆಯದು ಜನಪ್ರಿಯ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಅಭಿವ್ಯಕ್ತಿ ನೀಡುವುದು. ಎರಡನೆಯದು ಜನರಲ್ಲಿ ಕೆಲವು ನಿರ್ದಿಷ್ಟ ಭಾವನೆಗಳನ್ನು ಉದ್ದೀಪಿಸುವುದು. ಮೂರನೆಯದು ಜನಪ್ರಿಯ ದೋಷಗಳನ್ನು ನಿರ್ಭೀತಿಯಿಂದ ಬಯಲಿಗೆಳೆಯುವುದು. ಪತ್ರಿಕೆಯು ಈ ಉದ್ದೇಶಗಳನ್ನು ಈಡೇರಿಸಬೇಕಾದ್ರೆ ಅದು ಸ್ವತಂತ್ರವಾಗಿ ಇರಬೇಕಾಗುತ್ತೆ. ಅದಕ್ಕೆ ಯಾವುದೇ ರೀತಿಯ ನಿರ್ಬಂಧಗಳು ಇರಬಾರದು. ಅದಕ್ಕಾಗಿ ಗಾಂಧೀಜಿ ಪತ್ರಿಕಾ ಕಾನೂನುಗಳನ್ನು ಅತ್ಯಂತ ಕಠಿಣ ಕಾನೂನು ಎಂದು ಕರೆದಿದ್ದರು. ಆಲ್ಬರ್ಟ್ ಕ್ಯಾಮೂಸ್ ಅನ್ನುವಂಥ ವ್ಯಕ್ತಿ ಒಂದು ಸ್ವತಂತ್ರ ಪತ್ರಿಕೆ ಉತ್ತಮ ಅಥವಾ ಕೆಟ್ಟದಾಗಿರಬಹುದು, ಆದರೆ ಸ್ವಾತಂತ್ರ್ಯವಿಲ್ಲದ ಪತ್ರಿಕೆ ಕೇವಲ ಕೆಟ್ಟದ್ದು. ಪತ್ರಿಕೆಯು ಮಾನವ ಜನಾಂಗಕ್ಕಿರುವಂತೆ ಸ್ವಾತಂತ್ರ್ಯವೂ ಅದರ ಉನ್ನತಿಗೆ ಒಂದು ಅವಕಾಶವಾಗಿದೆ. ಗುಲಾಮತನದಿಂದ ವಿನಾಶ ಖಂಡಿತ ಅನ್ನುವಂಥ ಮಾತನಾಡಿದ್ದಾರೆ. ಅಂದರೆ ಪತ್ರಿಕೆಗೆ ಯಾವಾಗಲೂ ಕೂಡ ಸ್ವಾತಂತ್ರ್ಯ ಇರಬೇಕು. ಸ್ವಾತಂತ್ರ್ಯವನ್ನು ಕೆಲವೊಮ್ಮೆ ದುರುಪಯೋಗಪಡಿಸುವಂಥ ಸಾಧ್ಯತೆ ಇದೆ.
ಅದರಿಂದಾಗಿ ಅದು ಕೆಲವೊಮ್ಮೆ ಕೆಟ್ಟದ್ದು ಕೂಡ ಆಗಿರಬಹುದು. ಆದರೆ ಸ್ವಾತಂತ್ರ್ಯವಿಲ್ಲದ ಪತ್ರಿಕೆ ಅನ್ನುವಂಥದ್ದು ಯಾವಾಗಲೂ ಕೂಡ ಕೆಟ್ಟದು ಅನ್ನುವಂಥ ಮಾತನ್ನು ಅವರಾಡಿದರು. ಭಾರತದ ಖ್ಯಾತ ಸಂಪಾದಕರಲ್ಲಿ ಒಬ್ಬರು ಈ ಮಾತನ್ನಾಡಿದರು. ಏನಂದರೆ, ಎಲ್ಲಿ ಮಾಲಕರು ಸತ್ತು ಸಂಪಾದಕರು ಜೀವಂತವಾಗಿರುತ್ತಾರೋ ಆ ಪತ್ರಿಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಶಸ್ವಿಯಾಗುತ್ತದೆ ಅನ್ನೋದು. ಅಂದರೆ ಒಂದು ಪತ್ರಿಕೆಯಲ್ಲಿ ಮಾಲಕರಿಗಿಂತ ಸಂಪಾದಕರಿಗೆ ಧ್ವನಿ ಇರಬೇಕು ಅನ್ನುವಂಥದ್ದು, ಸಂಪಾದಕರ ಮಾತೆ ಪತ್ರಿಕೆಯಲ್ಲಿ ನಡೆಯಬೇಕು ಅನ್ನುವಂಥ ಮಾತನ್ನು ಅವರಾಡಿದರು. ನೆಪೋಲಿಯನ್ನ ಮಾತು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. 4 ವಿರೋಧಿ ಪತ್ರಿಕೆಗಳು 1000 ಬಂದೂಕುಗಳಿಗಿಂತಲೂ ಹೆಚ್ಚು ಭಯ ಹುಟ್ಟಿಸ್ತವೆ ಅನ್ನುವ ಮಾತನ್ನು ನೆಪೋಲಿಯನ್ ಆಡಿದರು. ನೆಪೋಲಿಯನ್ಗೆ ಯಾರ ಭಯವೂ ಕೂಡ ಇರಲಿಲ್ಲ, ಆದರೆ ಅವರು ತನಗೆ ವಿರೋಧಿ ಪತ್ರಿಕೆಗಳ ಭಯ ಇದೆ ಅನ್ನುವಂಥ ಮಾತನ್ನು ಆಡಿದರು. ಬಿಸ್ಮಾರ್ಕ್ ಕೂಡ ಇದೇ ಥರದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಖಡ್ಗ ಲೇಖನಿಗಿಂತ ಹರಿತ ಅನ್ನುವಂಥದ್ದು ಅವರ ಮಾತಾಗಿತ್ತು. ಅಮೆರಿಕದ ಅಧ್ಯಕ್ಷರಾಗಿದ್ದ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅವರು ಆತ್ಮಸಾಕ್ಷಿ ಸ್ವಾತಂತ್ರ್ಯ, ಶಿಕ್ಷಣದ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಸಭೆ ಸೇರುವ ಸ್ವಾತಂತ್ರ್ಯ ಇವುಗಳು ಪ್ರಜಾಪ್ರಭುತ್ವಕ್ಕೆ ಮೂಲಭೂತವಾದವುಗಳು. ಆದರೆ ಪತ್ರಿಕಾ ಸ್ವಾತಂತ್ರ್ಯವೇನಾದರೂ ಇವುಗಳ ಮುಂದೆ ಯಶಸ್ವಿಯಾಗಿ ಸವಾಲೆಸೆದರೆ ಇವೆಲ್ಲವೂ ಕೂಡ ನಾಮಾವಶೇಷವಾಗುತ್ತವೆ ಅನ್ನುವಂಥ ಮಾತನ್ನು ಆಡಿದರು. ಅಂದರೆ ಒಂದು ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಇವೆಲ್ಲವೂ ಕೂಡ ಮುಖ್ಯ. ಆತ್ಮಸಾಕ್ಷಿ ಸ್ವಾತಂತ್ರ್ಯ, ಶಿಕ್ಷಣದ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಸಭೆ ಸೇರುವ ಸ್ವಾತಂತ್ರ್ಯ. ಆದರೆ ಅಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಪತ್ರಿಕಾ ಸ್ವಾತಂತ್ರ್ಯ ಅನ್ನುವಂಥದ್ದು ಅವರ ಅಭಿಪ್ರಾಯ ಆಗಿತ್ತು. ಇವೆಲ್ಲ ಮಾತನ್ನು ನಾವು ನೋಡೋದಾದರೆ ಇವು ಪತ್ರಿಕೆ ಮಹತ್ವವನ್ನು, ಮುಖ್ಯವಾಗಿ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಮಹತ್ವವನ್ನು ಎತ್ತಿ ತೋರಿಸ್ತವೆ. ಈಗ ಪತ್ರಿಕಾ ಸ್ವಾತಂತ್ರ್ಯದ ಅರ್ಥವನ್ನು ನಾವು ನೋಡುವ. ಪತ್ರಿಕಾ ಸ್ವಾತಂತ್ರ್ಯ ಅನ್ನುವಂಥ ಪದದಲ್ಲಿ 2 ಪದಗಳು ಇರುವಂಥದ್ದು ನಾವು ನೋಡಬಹುದು. ಒಂದು ಪತ್ರಿಕೆ, ಮತ್ತೊಂದು ಸ್ವಾತಂತ್ರ್ಯ ಅನ್ನುವಂಥದ್ದು. ಪತ್ರಿಕೆ ಅಂದರೆ ಏನು ಅನ್ನುವಂಥದ್ದನ್ನು ನೋಡುವ. ಸಾರ್ವಜನಿಕ ಸುದ್ದಿ ಅಥವಾ ಸಾರ್ವಜನಿಕ ಸುದ್ದಿ ಮೇಲಿನ ವಿಮರ್ಶೆ ಹೊಂದಿರುವ ಒಂದು ಮುದ್ರಿತ ನಿಯತಕಾಲಿಕ ಅದು ಪತ್ರಿಕೆಯಾಗಿದೆ. ಇದರಲ್ಲಿ ದಿನಪತ್ರಿಕೆ, ನಿಯತಕಾಲಿಕ ಮತ್ತು ಸುದ್ದಿ ಸಂಸ್ಥೆಗಳು ಕೂಡ ಸೇರುತ್ತವೆ. ಸ್ವಾತಂತ್ರ್ಯವೆಂದರೆ ಯಾವುದೇ ನಿಯಂತ್ರಣ, ಮಧ್ಯಪ್ರವೇಶ ಅಥವಾ ನಿರ್ಬಂಧ ಇಲ್ಲದಿರುವುದು. ಪತ್ರಿಕಾ ಸ್ವಾತಂತ್ರ್ಯ ಅಂದರೆ ಸರ್ಕಾರ ಅಥವಾ ಸಾರ್ವಜನಿಕ ಇಲಾಖೆಯ ಯಾವುದೇ ಮಧ್ಯಪ್ರವೇಶ ಇಲ್ಲದೆ ಯಾವುದೇ ವಿಷಯವನ್ನು ಮುದ್ರಿಸುವ ಅಥವಾ ಪ್ರಕಟಿಸುವ ಹಕ್ಕಾಗಿದೆ. ಅಂದರೆ ಯಾವುದೇ ಇಲಾಖೆಯಿಂದ ಅಥವಾ ಸರ್ಕಾರದಿಂದ ಯಾವುದೇ ಥರದ ನಿರ್ಬಂಧ ಇಲ್ಲದೆ ಯಾವುದೇ ಪತ್ರಿಕೆಯನ್ನು ಅಥವಾ ನಿಯತಕಾಲಿಕವನ್ನು ಪ್ರಕಟಿಸುವ ಸ್ವಾತಂತ್ರ್ಯ ಏನಿದೆ ಅದು ಪತ್ರಿಕಾ ಸ್ವಾತಂತ್ರ್ಯ ಆಗಿದೆ. ಪತ್ರಿಕಾ ಸ್ವಾತಂತ್ರ್ಯವನ್ನು ನಾವು ಈ ರೀತಿ ಕೂಡ ವಿವರಿಸಬಹುದು. ಏನಂದರೆ, ಯಾವುದೇ ಕಾನೂನು ನಿಯಂತ್ರಣ ಅಥವಾ ನಿಷೇಧವಿಲ್ಲದೆ ಯಾವುದೇ ವಿಷಯವನ್ನು ಪ್ರಕಟಿಸುವ ಸ್ವಾತಂತ್ರ್ಯ. ಸರ್ಕಾರದ ಅಂಗಗಳಾದ ಕಾರ್ಯಾಂಗ ಮತ್ತು ಶಾಸಕಾಂಗದ ನಿಯಂತ್ರಣದಿಂದ ಸ್ವಾತಂತ್ರ್ಯ ಆಗಿರುವುದು. ಜಾಹೀರಾತುದಾರರು, ಮಾಲಕರು ಅಥವಾ ಇನ್ನಾವುದೇ ಒತ್ತಡಗಳ ಪ್ರಭಾವದಿಂದ ಸ್ವಾತಂತ್ರ್ಯವನ್ನು ಪಡೆಯುವುದು. ಹಣಕಾಸು ನಿಯಂತ್ರಣದ ಅವಲಂಬನೆಯಿಂದ ಸ್ವಾತಂತ್ರ್ಯ ಹೊಂದುವಂಥದ್ದು. ಅಂದರೆ ಯಾವುದೇ ರೀತಿಯ ಕಾನೂನಾತ್ಮಕವಾಗಿ ಅಥವಾ ಯಾವುದೇ ಇಲಾಖೆಯ ಮೂಲಕ ಯಾವುದೇ ರೀತಿಯ ನಿರ್ಬಂಧ ಇಲ್ಲದೆ ಯಾವುದೇ ವಿಷಯವನ್ನು ಪ್ರಕಟಿಸುವಂಥದ್ದು. ಅದಕ್ಕೆ ಸರ್ಕಾರದ ಕಾರ್ಯಾಂಗ ಇರ್ಬೋದು, ಶಾಸಕಾಂಗ ಇರ್ಬೋದು ಅಥವಾ ನ್ಯಾಯಾಂಗ ಇರ್ಬೋದು, ಯಾವುದರಿಂದ ಕೂಡ ಯಾವುದೇ ರೀತಿಯ ನಿರ್ಬಂಧ ಇರಬಾರದು ಅನ್ನುವಂಥದ್ದು. ಅಲ್ಲದೆ ಕೆಲವೊಮ್ಮೆ ಬಾಹ್ಯ ಒತ್ತಡಗಳು ಅಥವಾ ನಿರ್ಬಂಧಗಳು ಕೂಡ ಇರುವಂಥದ್ದು ನಾವು ನೋಡ್ಬೋದು. ಜಾಹೀರಾತುದಾರರಿಂದ ಇರ್ಬೋದು, ಮಾಲಕರಿಂದ ಇರ್ಬೋದು, ಅಥವಾ ಇನ್ಯಾವುದೇ ಒತ್ತಡ ಗುಂಪುಗಳಿರ್ಬೋದು. ಅದರಿಂದ ಕೂಡ ನಾವು ಪತ್ರಿಕೆ ಮುಕ್ತವಾಗಿರಬೇಕು ಅನ್ನುವಂಥದ್ದು. ಅಲ್ಲದೆ ಪತ್ರಿಕೆ ನಡೆಸಬೇಕಾದ್ರೆ ಸಾಕಷ್ಟು ಹಣ ಬೇಕಾಗುತ್ತೆ. ಆ ಹಣಕ್ಕಾಗಿ ನಾವು ಇನ್ನೊಬ್ಬರನ್ನು ಅವಲಂಬಿಸಬಾರ್ದು ಅನ್ನುವಂಥದ್ದು. ಹಣಕಾಸು ನಿಯಂತ್ರಣದಿಂದ ಕೂಡ ಪತ್ರಿಕೆ ಮುಕ್ತವಾಗಿರಬೇಕು. ಆಗ ಅಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಇದೆ ಅಂತ ನಾವು ನೋಡ್ಬೋದು. ಮೊದಲ ಪತ್ರಿಕಾ ಆಯೋಗ ಪತ್ರಿಕಾ ಸ್ವಾತಂತ್ರ್ಯವನ್ನು ಈ ರೀತಿ ವ್ಯಾಖ್ಯಾನಿಸಿದೆ. ಪತ್ರಿಕಾ ಸ್ವಾತಂತ್ರ್ಯವೆಂದರೆ ಯಾವುದೇ ಸಾರ್ವಜನಿಕ ಇಲಾಖೆಯ ಮಧ್ಯಪ್ರವೇಶವಿಲ್ಲದೆ ಮುದ್ರಣ ಮಾಧ್ಯಮದ ಮೂಲಕ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ, ಮಾಹಿತಿಯನ್ನು ಸ್ವೀಕರಿಸುವ ಮತ್ತು ವಿತರಿಸುವ ಸ್ವಾತಂತ್ರ್ಯವಾಗಿದೆ ಅನ್ನುವಂಥದ್ದು. ಈ ವ್ಯಾಖ್ಯೆಯಲ್ಲಿ ನಾವು 3 ಅಂಶಗಳನ್ನು ನಾವು ನೋಡಬಹುದು. ಏನಂದರೆ, ವಿವಿಧ ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸುವ ಸ್ವಾತಂತ್ರ್ಯ. ಯಾವುದೇ ಪತ್ರಿಕೆಯನ್ನು ನಾವು ಪ್ರಕಟಿಸಬೇಕಾದ್ರೆ ಅದಕ್ಕೆ ಮಾಹಿತಿಯನ್ನು ಸಂಗ್ರಹಿಸಬೇಕಾಗುತ್ತೆ. ಆ ಮಾಹಿತಿ ಸಂಗ್ರಹಿಸೋಕೆ ಕೂಡ ಯಾವುದೇ ರೀತಿಯ ಅಡೆತಡೆ ಇರಬಾರದು ಅನ್ನೋದು. ಮತ್ತು ಸಂಗ್ರಹಿಸಿದ ಮಾಹಿತಿಯನ್ನು ಪ್ರಕಟಿಸುವ ಸ್ವಾತಂತ್ರ್ಯ. ಸಂಗ್ರಹಿಸಿದ ಮಾಹಿತಿಯನ್ನು ಯಾವುದೇ ರೀತಿಯ ನಿರ್ಬಂಧ ಇಲ್ಲದೆ ಪತ್ರಿಕೆಯಲ್ಲಿ ಪ್ರಕಟಿಸುವಂಥ ಸ್ವಾತಂತ್ರ್ಯ. ಮತ್ತು 3ನೇದು ಪ್ರಸರಣದ ಸ್ವಾತಂತ್ರ್ಯ.
ನಾವು ಪತ್ರಿಕೆಯನ್ನು ಪ್ರಕಟ ಮಾಡಿದರೆ ಸಾಕಾಗಲ್ಲ, ಅದನ್ನು ಪ್ರಸರಣ ಮಾಡಬೇಕಾಗುತ್ತೆ ಅಥವಾ ಓದುಗರಿಗೆ ವಿತರಿಸಬೇಕಾಗುತ್ತೆ. ಆ ವಿತರಿಸುವಂಥ ಅಥವಾ ಪ್ರಸರಣ ಮಾಡುವಂಥ ಸ್ವಾತಂತ್ರ್ಯ ಕೂಡ ಇರಬೇಕಾಗುತ್ತದೆ. ಭಾರತದ ಸಂವಿಧಾನ ಕೂಡ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ವ್ಯಾಖ್ಯಾನವನ್ನು ಕೊಟ್ಟಿರುವಂಥದ್ದು ನಾವು ನೋಡಬಹುದು. ಪತ್ರಿಕಾ ಸ್ವಾತಂತ್ರ್ಯವು ಮೂಲಭೂತ ಹಕ್ಕುಗಳಾದ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲೇ ಸೇರಿಕೊಂಡಿದ್ದು, ಅದರ ಅರ್ಥ ಬರಹ, ಮುದ್ರಣ, ಚಿತ್ರ ಅಥವಾ ಕಿವಿ ಮತ್ತು ಕಣ್ಣಿಗೆ ಸಂಬಂಧಿಸಿದ ಇನ್ನಾವುದೇ ಮಾಧ್ಯಮದ ಮೂಲಕ ಒಬ್ಬನ ನಂಬಿಕೆ ಅಥವಾ ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸುವ ಸ್ವಾತಂತ್ರ್ಯವಾಗಿದೆ ಅನ್ನೋದು. ಅಂದರೆ ಇಲ್ಲಿ ಕೇವಲ ಪತ್ರಿಕಾ ಸ್ವಾತಂತ್ರ್ಯವು ಪತ್ರಿಕೆಗಳಿಗೆ ಸೀಮಿತವಾಗಿಲ್ಲ ಅನ್ನೋದು. ಅದು ಮಾತಿನ ಮೂಲಕ ಇರ್ಬೋದು, ಬರಹದ ಮೂಲಕ ಇರ್ಬೋದು, ಮುದ್ರಣದ ಮೂಲಕ ಇರ್ಬೋದು, ಚಿತ್ರಗಳ ಮೂಲಕ ಇರ್ಬೋದು, ಅಥವಾ ಕಿವಿ ಮತ್ತು ಕಣ್ಣಿಗೆ ಸಂಬಂಧಪಟ್ಟ ಅಂತ ಅಂದರೆ ಅದು ರೇಡಿಯೋ ಮೂಲಕ ಇರ್ಬೋದು, ಟೆಲಿವಿಷನ್ ಮೂಲಕ ಇರ್ಬೋದು, ಅಥವಾ ಇನ್ಯಾವುದೇ ಮಾಧ್ಯಮದ ಮೂಲಕ ಯಾವುದೇ ಅಭಿಪ್ರಾಯವನ್ನು ಅಥವಾ ಯಾವುದೇ ಮಾಹಿತಿಯನ್ನು ಪ್ರಕಟಿಸುವ ಅಥವಾ ಪ್ರಸಾರ ಮಾಡುವಂಥ ಸ್ವಾತಂತ್ರ್ಯವಾಗಿದೆ ಅನ್ನೋದು. ಅಭಿವ್ಯಕ್ತಿ ಸ್ವಾತಂತ್ರ್ಯವು ವಿಚಾರಗಳ ಪ್ರಚಾರ, ಅವುಗಳ ಪ್ರಕಟಣೆ ಮತ್ತು ಪ್ರಸರಣದ ಸ್ವಾತಂತ್ರ್ಯವನ್ನು ಒಳಗೊಂಡಿದೆ ಅನ್ನುವ ಮಾತನ್ನು ಭಾರತೀಯ ಸಂವಿಧಾನ ಹೇಳಿರೋದನ್ನು ನಾವು ನೋಡಬಹುದು. ಭಾರತದ ಸಂವಿಧಾನದ ವಿಧಿ 19ರಿಂದ 22ರ ತನಕ ನಾವು ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ನೋಡಬಹುದು. ಅದರಲ್ಲಿ ಬೇರೆ ಬೇರೆ ಸ್ವಾತಂತ್ರ್ಯಗಳನ್ನು ನೀಡಿದ್ದಾರೆ. ಅದನ್ನು ಸ್ವಾತಂತ್ರ್ಯಗಳ ಸನದು ಎಂದು ಕೂಡ ಕರೆಯುತ್ತಾರೆ. ಆ ವಿಧಿಗಳಲ್ಲಿ ಕೊಟ್ಟಿರುವಂಥ ಸ್ವಾತಂತ್ರ್ಯಗಳು ಯಾವುವು ಅಂದರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಯಾವುದೇ ಶಸ್ತ್ರವಿಲ್ಲದೆ ಶಾಂತಿಯುತವಾಗಿ ಸಭೆ ಸೇರುವ ಸ್ವಾತಂತ್ರ್ಯ, ಯಾವುದೇ ಸಂಘ ಸಂಸ್ಥೆ ಅಥವಾ ಒಕ್ಕೂಟಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯ, ಭಾರತದಾದ್ಯಂತ ಮುಕ್ತವಾಗಿ ಸಂಚರಿಸುವ ಸ್ವಾತಂತ್ರ್ಯ, ಭಾರತದ ಯಾವುದೇ ಭಾಗದಲ್ಲಿ ಜೀವಿಸುವ ಸ್ವಾತಂತ್ರ್ಯ, ಆಸ್ತಿಯನ್ನು ಪಡೆಯುವ, ಅನುಭೋಗಿಸುವ ಮತ್ತು ಮಾರಾಟ ಮಾಡುವ ಸ್ವಾತಂತ್ರ್ಯ, ಯಾವುದೇ ಉದ್ಯೋಗ, ವ್ಯಾಪಾರ ಅಥವಾ ವ್ಯವಹಾರವನ್ನು ನಡೆಸುವ ಸ್ವಾತಂತ್ರ್ಯ. ಈ ಎಲ್ಲ ಸ್ವಾತಂತ್ರ್ಯಗಳೆಲ್ಲ ಅಪರಿಮಿತವಲ್ಲ. ಪ್ರತಿಯೊಂದು ಸ್ವಾತಂತ್ರ್ಯಕ್ಕೂ ಅನೇಕ ನಿರ್ಬಂಧಗಳನ್ನು ಕೊಟ್ಟಿರುವುದನ್ನು ನಾವು ನೋಡ್ಬೋದು. ಅವುಗಳನ್ನು ಸಕಾರಣ ನಿರ್ಬಂಧಗಳು ಅಂತ ಕರೆಯುತ್ತಾರೆ. ಇಲ್ಲಿ ಕೊಟ್ಟಿರುವಂಥ ಆಸ್ತಿಯನ್ನು ಹೊಂದುವಂಥ ಹಕ್ಕನ್ನು ಈಗ ಕಾನೂನು ಹಕ್ಕಾಗಿ ಪರಿವರ್ತಿಸಿರುವುದು ನಾವು ನೋಡಬಹುದು. ಇಲ್ಲಿ ಮುಖ್ಯವಾಗಿರುವಂಥದ್ದು ಸಂವಿಧಾನದ ವಿಧಿ 19A. ಸಂವಿಧಾನದ ವಿಧಿ 19A ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ತಿಳಿಸಿದ್ದಾರೆ. ಇಲ್ಲಿ ಸರ್ಕಾರ ವಿಧಿಸಿದ ನಿರ್ಬಂಧಗಳಿಗೆ ಅನುಗುಣವಾಗಿ ಈ ಹಕ್ಕನ್ನು ಪ್ರತಿಯೊಬ್ಬ ಪ್ರಜೆಗೆ ನೀಡಿರುವುದನ್ನು ನಾವು ನೋಡಬಹುದು. ಇದೇ ವಿಧಿಯು ಸಂಪಾದಕರು ಮತ್ತು ಪತ್ರಕರ್ತರಿಗೆ ಸುದ್ದಿ ಅಥವಾ ಯಾವುದೇ ವಿಧದ ಮಾಹಿತಿಯನ್ನು ಪ್ರಕಟಿಸುವ ಮತ್ತು ಸಾರ್ವಜನಿಕ ವ್ಯವಹಾರಗಳನ್ನು ವಿಮರ್ಶಿಸುವ ಹಕ್ಕು ಮತ್ತು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಸನದು ತಿಳಿಸುವಂತೆ ಮಾಹಿತಿ ಪಡೆಯುವ ಹಕ್ಕನ್ನು ಕೂಡ ನೀಡಿದೆ. ಇದು ಮೂಲಭೂತ ಮಾನವ ಹಕ್ಕು ಕೂಡ ಆಗಿರುವುದು ನಾವು ನೋಡಬಹುದು. ಪತ್ರಿಕಾ ಸ್ವಾತಂತ್ರ್ಯವು ಇದೇ ಮೂಲಭೂತ ಹಕ್ಕಿನಲ್ಲಿ ಸೇರಿಕೊಂಡಿದೆ. ಇದರ ಅರ್ಥ ಸರ್ಕಾರ ಅಥವಾ ಯಾವುದೇ ಸಾರ್ವಜನಿಕ ಇಲಾಖೆಯ ಮಧ್ಯಪ್ರವೇಶವಿಲ್ಲದೆ ಯಾವುದೇ ವಿಷಯವನ್ನು ಮುದ್ರಿಸುವ, ಪ್ರಕಟಿಸುವ, ವಿಮರ್ಶಿಸುವ ಮತ್ತು ಟೀಕಿಸುವ ಹಕ್ಕಾಗಿದೆ. ಈ ವಿಧಿ 19(1)A ಈ ಕೆಲವು ಸ್ವಾತಂತ್ರ್ಯಗಳನ್ನು ಕೊಟ್ಟಿರುವುದು ನಾವು ನೋಡಬಹುದು. ಮುಖ್ಯವಾಗಿ ಅದು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ತಿಳಿಸುವಂಥದ್ದು. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಇನ್ನೂ ಅನೇಕ ಸ್ವಾತಂತ್ರ್ಯಗಳನ್ನು ಕೊಟ್ಟಿದ್ದಾರೆ. ಅವು ಯಾವುವು ಅಂದರೆ, ಒಬ್ಬ ವ್ಯಕ್ತಿ ಸ್ವಂತ ಅಥವಾ ಇತರರ ಅಭಿಪ್ರಾಯವನ್ನು ಪ್ರಚಾರಪಡಿಸುವ ಮತ್ತು ಅವುಗಳನ್ನು ಅಭಿಪ್ರಾಯ ಅಂಕಣಗಳಾದ ಸಂಪಾದಕೀಯ ಪತ್ರ, ಅಂಕಣ, ಲೇಖನ, ವ್ಯಂಗ್ಯಚಿತ್ರ, ವಿಮರ್ಶೆ ಮುಂತಾದವುಗಳಲ್ಲಿ ಸಂವಹನ ಮಾಡುವ ಹಕ್ಕಾಗಿದೆ. ಅಂದರೆ ಪ್ರಜೆಗಳು ಪತ್ರಿಕೆಗಳಲ್ಲಿ ಯಾವುದೇ ರೀತಿಯ ಲೇಖನ, ಅಂಕಣಗಳನ್ನು ಬರೆಯಬಹುದು ಎನ್ನುವುದು. ದೇಶದಲ್ಲಿ ಯಾವುದೇ ಭಾಗದಲ್ಲಿ ಅಂಥ ಮುದ್ರಿತ ವಿಷಯವನ್ನು ವಿತರಿಸುವ ಅಥವಾ ಪ್ರಸರಣ ಮಾಡುವ ಹಕ್ಕು ಅನ್ನುವಂಥದ್ದು. ಅಂದರೆ ಒಂದು ಪತ್ರಿಕೆಯಲ್ಲಿ ಲೇಖನಗಳನ್ನು ಪ್ರಕಟ ಮಾಡಿದಾಗ ಅದನ್ನು ಓದುಗರಿಗೆ ತಲುಪಿಸಬೇಕಾಗುತ್ತೆ. ಆ ರೀತಿ ಪ್ರಸರಣ ಮಾಡುವಂಥ ಸ್ವಾತಂತ್ರ್ಯವನ್ನು ಕೂಡ ಈ ವಿಧಿ ನೀಡಿದೆ. ಸಮಾಜದ ಜನತೆ ತುರ್ತು ಪರಿಸ್ಥಿತಿ ಜೊತೆ ಸಹಕರಿಸುವಂತೆ ಮಾಡಲು ಅಗತ್ಯವಾದಂಥ ವಿಷಯವನ್ನು ಚರ್ಚಿಸುವ ಮತ್ತು ಪ್ರಕಟಿಸುವ ಸ್ವಾತಂತ್ರ್ಯ. ಈ ರೀತಿಯ ತುರ್ತು ವಿಷಯವು ರಾಜಕೀಯ ಅಥವಾ ಸಾರ್ವಜನಿಕ ವ್ಯವಹಾರಕ್ಕೆ ಸಂಬಂಧಪಡಬೇಕಾದಂಥ ಅಗತ್ಯವಿಲ್ಲ. ಅಂದರೆ ದೇಶಕ್ಕೆ ತುರ್ತಾಗಿ ಆಗಬೇಕಾದಂಥ ಕೆಲಸದ ಬಗ್ಗೆ ಚರ್ಚೆ ಮಾಡುವಂಥ ಸ್ವಾತಂತ್ರ್ಯವನ್ನು ಪ್ರಜೆಗಳಿಗೆ ನೀಡಿದೆ. ಸಾರ್ವಜನಿಕ ವ್ಯವಹಾರಗಳನ್ನು ವಿಮರ್ಶಿಸುವ ಮತ್ತು ಸಾರ್ವಜನಿಕ ವ್ಯಕ್ತಿಗಳು ಮತ್ತು ಕ್ರಮಗಳನ್ನು ಟೀಕಿಸುವ ಮತ್ತು ರಕ್ಷಣಾ ಧೋರಣೆಗಳು ಮತ್ತು ಸೇನಾಪಡೆಗಳ ಗುಣನಡತೆಯೂ ಸೇರಿದಂತೆ ಸರ್ಕಾರವನ್ನು
ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ಬಾರದಂತೆ ಟೀಕಿಸುವ ಹಕ್ಕು ಕೂಡ ಇದರಲ್ಲಿ ಸೇರಿದೆ ಅನ್ನುವಂಥದ್ದು. ಅಂದರೆ ಸರ್ಕಾರವನ್ನು, ಸರ್ಕಾರದ ಕ್ರಮಗಳನ್ನು, ಕೆಲವೊಮ್ಮೆ ಭದ್ರತಾ ಪಡೆಗಳನ್ನು ಕೂಡ ನಾವು ಟೀಕೆ ಮಾಡ್ಬೋದು, ಆದರೆ ರಾಷ್ಟ್ರೀಯ ಭದ್ರತೆಗೆ ಯಾವುದೇ ರೀತಿಯ ಧಕ್ಕೆ ತರಬಾರದು ಅನ್ನೋದು. ಸಾರ್ವಜನಿಕ ವ್ಯವಹಾರಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಿಸುವ ಹಕ್ಕು ಅಥವಾ ಆ ಮಾಹಿತಿಯನ್ನು ವಿವಿಧ ಮೂಲಗಳಿಂದ ಸಂಗ್ರಹಿಸುವಂಥ ಹಕ್ಕು. ಒಂದು ಪತ್ರಿಕೆ ಪ್ರಕಟ ಆಗಬೇಕಾದ್ರೆ ಅದಕ್ಕೆ ಸಾಕಷ್ಟು ಮಾಹಿತಿ ಬರಬೇಕಾಗುತ್ತೆ, ಅದನ್ನು ಬೇರೆ ಬೇರೆ ಮೂಲದಿಂದ ಸಂಗ್ರಹಿಸಬೇಕಾಗುತ್ತೆ. ಆ ಮೂಲಗಳಿಂದ ಸಂಗ್ರಹಿಸೋಕ್ಕೆ ಕೂಡ ಯಾವುದೇ ರೀತಿ ಅಡೆತಡೆ ಇಲ್ಲದೆ ಅದನ್ನು ಸಂಗ್ರಹಿಸುವಂಥ ಸ್ವಾತಂತ್ರ್ಯ ಈ ಸ್ವಾತಂತ್ರ್ಯದಲ್ಲಿ ಅಡಗಿದೆ. ಸರ್ಕಾರದ ಯಾವುದೇ ಏಕಸ್ವಾಮ್ಯದ ನಿಯಂತ್ರಣವಿಲ್ಲದೆ ಸ್ಪರ್ಧಾತ್ಮಕವಾಗಿ ಮತ್ತು ಮುಕ್ತವಾಗಿ ವಿಭಿನ್ನ ಮತ್ತು ವಿರೋಧಾತ್ಮಕ ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸುವಂಥ ಸ್ವಾತಂತ್ರ್ಯ ಅನ್ನುವಂಥದ್ದು. ಕೇವಲ ಒಂದು ಮೂಲದಿಂದ ಮಾಹಿತಿಯನ್ನು ಸಂಗ್ರಹಿಸಿದ ಸಾಲದು, ಬೇರೆ ಬೇರೆ ಮೂಲದಿಂದ ಮಾಹಿತಿಯನ್ನು ಸಂಗ್ರಹಿಸಬೇಕಾಗುತ್ತೆ. ಅದನ್ನು ವಿಭಿನ್ನವಾಗಿ ಮತ್ತು ಕೆಲವೊಮ್ಮೆ ವಿರೋಧಾತ್ಮಕ ಮೂಲಗಳಿಂದ ಕೂಡ ಮಾಹಿತಿಯನ್ನು ಸಂಗ್ರಹಿಸುವಂಥ ಸ್ವಾತಂತ್ರ್ಯ ಪ್ರಜೆಗಳಿಗೆ ಇದೆ. ಯಾವುದೇ ಸುದ್ದಿ, ಲೇಖನ, ಪ್ರಕಟಣೆ ಅಥವಾ ಯಾವುದೇ ವಿಷಯವನ್ನು ಪ್ರಕಟಿಸದಿರುವ ಅಥವಾ ಯಾವುದೇ ಇಲಾಖೆಯು ನಿರ್ದೇಶಿಸಿದ ಮಾಹಿತಿಯನ್ನು ಸೇರಿಸದಿರುವ ಸ್ವಾತಂತ್ರ್ಯ. ಸಂಕ್ಷಿಪ್ತವಾಗಿ ಹೇಳೋದಾದರೆ, ಪತ್ರಿಕೆಯಲ್ಲಿ ಯಾವ ವಿಷಯವನ್ನು ಪ್ರಕಟಿಸಬೇಕು, ಯಾವ ಓದುಗರ ವರ್ಗಕ್ಕೆ ತಕ್ಕಂತೆ ಪ್ರಕಟಿಸಬೇಕು, ಬೆಲೆ ಎಷ್ಟಿರಬೇಕು ಮುಂತಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಚಟುವಟಿಕೆಗಳನ್ನು ನಡೆಸಲು ಯೋಜನೆ ತಯಾರಿಸುವ ಸ್ವಾತಂತ್ರ್ಯ ಪತ್ರಿಕೆಗಳಿಗೆ ಇರಬೇಕು ಅನ್ನೋದು. ಅಂದರೆ ಪತ್ರಿಕೆ ಸ್ವತಂತ್ರವಾಗಿ ಯಾವ ವಿಷಯವನ್ನು ತಾನು ಪ್ರಕಟ ಮಾಡಬೇಕು, ತನ್ನ ಪತ್ರಿಕೆಯಲ್ಲಿ ಪುಟ ಎಷ್ಟಿರಬೇಕು, ಬೆಲೆ ಎಷ್ಟಿರಬೇಕು, ಎಷ್ಟು ಪ್ರತಿಗಳನ್ನು ಪ್ರಕಟ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಪತ್ರಿಕೆಯ ಮಾಲಕರು ತೆಗೆದುಕೊಳ್ಳಬಹುದು ಅನ್ನುವಂಥದ್ದು. ಅವರಿಗೆ ಆ ಸ್ವಾತಂತ್ರ್ಯ ಇರಬೇಕು. ಸರ್ಕಾರಿ ಜಾಹೀರಾತು ಸೇರಿದಂತೆ ಯಾವುದೇ ಜಾಹೀರಾತನ್ನು ನಿರಾಕರಿಸುವಂಥ ಹಕ್ಕು. ಆದರೂ ಪತ್ರಿಕೆಯು ಸರ್ಕಾರ ಜೊತೆ ಮಾಡಿಕೊಂಡ ಒಪ್ಪಂದದ ನಿಯಮ ನಿರ್ಬಂಧಗಳಿಗೆ ತಕ್ಕಂತೆ ಅಥವಾ ಅಂಥ ಒಪ್ಪಂದಗಳಿಗೆ ಸಂಬಂಧಿಸಿದ ಕಾನೂನಿಗೆ ಅನುಗುಣವಾಗಿ ಪತ್ರಿಕೆ ಸರ್ಕಾರಿ ಜಾಹೀರಾತುಗಳನ್ನು ಸ್ವೀಕರಿಸುತ್ತದೆ. ಅಂದರೆ ಯಾವುದೇ ಜಾಹೀರಾತನ್ನು ಸ್ವೀಕರಿಸುವ ಮತ್ತು ಸ್ವೀಕರಿಸದಿರುವ ಹಕ್ಕು ಕೂಡ ಪತ್ರಿಕೆಗೆ ಇದೆ ಅನ್ನುವಂಥದ್ದು. ಸರ್ಕಾರಿ ಜಾಹೀರಾತನ್ನು ಕೂಡ ಅದು ತಿರಸ್ಕರಿಸ್ಬೋದು ಅನ್ನುವಂಥದ್ದು. ಆದರೆ ಈ ಥರ ಜಾಹೀರಾತನ್ನು ತಿರಸ್ಕರಿಸುವಂಥ ಪತ್ರಿಕೆಗಳು ತುಂಬ ಕಡಿಮೆ. ಉದ್ಯೋಗ ಅಥವಾ ನಿರುದ್ಯೋಗದ ವಿಷಯದಲ್ಲಿ ಆಯ್ಕೆ ಮಾಡುವಂಥ ಸ್ವಾತಂತ್ರ್ಯ. ಮುಖ್ಯವಾಗಿ ಸಂಪಾದಕೀಯ ವಿಭಾಗದ ಕೆಲಸದಲ್ಲಿ ಹುದ್ದೆಯ ಆಯ್ಕೆಯಲ್ಲಿ ಸ್ವಾತಂತ್ರ್ಯವಿದ್ದಾಗ ಮಾತ್ರ ಮುಕ್ತವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು. ಅಂದರೆ ಒಂದು ಪತ್ರಿಕೆಗೆ ಸೇರುವಂಥದ್ದು ಅಥವಾ ಆ ಪತ್ರಿಕೆಯನ್ನು ಬಿಡುವಂಥ ಹಕ್ಕು ಪ್ರತಿಯೊಬ್ಬ ಪ್ರಜೆಗೆ ಇದೆ. ಯಾರೂ ಕೂಡ ಇಂಥವರು ಈ ಪತ್ರಿಕೆ ಸೇರಬೇಕು ಅಥವಾ ಒಬ್ಬರನ್ನು ಒತ್ತಾಯಪೂರ್ವಕವಾಗಿ ಪತ್ರಿಕೆಯಿಂದ ತೆಗೆದು ಹಾಕೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಪ್ರತಿಯೊಬ್ಬ ಪ್ರಜೆಗೆ ಒಂದು ಹುದ್ದೆಯನ್ನು ಆಯ್ಕೆ ಮಾಡುವ ಮತ್ತು ಅದನ್ನು ಬಿಡುವಂಥ ಸ್ವಾತಂತ್ರ್ಯ ಇದೆ ಅನ್ನುವಂಥದ್ದು. ಇದಕ್ಕೆ ಸಂವಿಧಾನದ ವಿಧಿ 19(1)(a)ಗೆ ಕೆಲವು ಸಕಾರಣವಾದಂಥ ನಿರ್ಬಂಧಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಸಂವಿಧಾನದ ವಿಧಿ 19(2)ರಲ್ಲಿ ನೀಡಿದ್ದಾರೆ. ಅವು ಯಾವುವೆಂದರೆ ಭಾರತದ ಸಾರ್ವಭೌಮತೆ ಮತ್ತು ಏಕತೆ, ರಾಷ್ಟ್ರದ ರಕ್ಷಣೆ, ವಿದೇಶಿ ರಾಷ್ಟ್ರದ ಜೊತೆಗಿನ ಸ್ನೇಹಪರ ಸಂಬಂಧ, ಸಾರ್ವಜನಿಕ ಸ್ವಾಸ್ಥ್ಯ, ಸಭ್ಯತೆ ಮತ್ತು ನೈತಿಕತೆ, ನ್ಯಾಯಾಲಯ ನಿಂದನೆ, ಮಾನಹಾನಿ ಮತ್ತು ಕೊನೆಯದು ಅಪರಾಧಕ್ಕೆ ಪ್ರಚೋದನೆ. ಇದನ್ನು ಒಂದೊಂದಾಗಿ ನಾವು ನೋಡುವ. ಮೊದಲನೆಯದು ಭಾರತದ ಸಾರ್ವಭೌಮತೆ ಮತ್ತು ಏಕತೆ. ಈ ನಿರ್ಬಂಧವನ್ನು ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ಈ ನಿರ್ಬಂಧ ಇದನ್ನು ಸಂವಿಧಾನಕ್ಕೆ ಮಾಡಿದ 16ನೇ ತಿದ್ದುಪಡಿಯಲ್ಲಿ ಸೇರಿಸಲಾಗುತ್ತದೆ. ಇದರ ಪ್ರಕಾರ ಯಾವುದೇ ಸ್ವತಂತ್ರ ರಾಷ್ಟ್ರವು ತನ್ನಲ್ಲಿರುವ ಯಾವುದೇ ಭೂಭಾಗ ಪ್ರತ್ಯೇಕ ರಾಷ್ಟ್ರವಾಗುವುದನ್ನು ಅಥವಾ ವಿದೇಶಿ ರಾಷ್ಟ್ರದ ಜೊತೆ ಸೇರುವುದನ್ನು ಬಯಸುವುದಿಲ್ಲ. ಈ ರೀತಿಯ ಚಟುವಟಿಕೆಯನ್ನು ಪ್ರಚೋದಿಸುವ ಯಾವುದೇ ಮಾಹಿತಿಯನ್ನು ಪತ್ರಿಕೆಯು ಪ್ರಕಟಿಸಿದರೆ ಅದು ಶಿಕ್ಷಾರ್ಹ ಅಪರಾಧ ಆಗುತ್ತದೆ. 1923ರ ಅಧಿಕೃತ ರಹಸ್ಯ ಕಾಯ್ದೆಯ ಪ್ರಕಾರ ದೇಶದ ಸಾರ್ವಭೌಮತೆ ಮತ್ತು ಏಕತೆಗೆ ಧಕ್ಕೆ ತರುವ ಯಾವುದೇ ಅಧಿಕೃತ ರಹಸ್ಯ ಪ್ರಕಟಿಸಿದರೆ ಅದು ಶಿಕ್ಷಾರ್ಹ ಅಪರಾಧವಾಗುತ್ತದೆ. ದೇಶದ ಪ್ರಾದೇಶಿಕ ಸಮಗ್ರತೆಯನ್ನು ಪ್ರಶ್ನಿಸುವ ಯಾವುದೇ ರೀತಿಯ ಅಭಿವ್ಯಕ್ತಿ ಕೂಡ ಅದು ಶಿಕ್ಷಾರ್ಹ ಅಪರಾಧವಾಗುತ್ತದೆ. ನಮಗೆ ಸ್ವಾತಂತ್ರ್ಯ ಇದೆ ಅನ್ನೋ ಕಾರಣಕ್ಕಾಗಿ ನಮ್ಮ ದೇಶದ ಸಾರ್ವಭೌಮತೆಗೆ ಮತ್ತು ಏಕತೆಗೆ ಧಕ್ಕೆ ತರುವಂಥ ಯಾವುದೇ ವಿಷಯವನ್ನು ನಾವು ಪ್ರಕಟ ಮಾಡುವಾಗಿಲ್ಲ. ಎರಡನೆಯದು ರಾಷ್ಟ್ರದ ರಕ್ಷಣೆ. ರಾಷ್ಟ್ರದ ರಕ್ಷಣೆ ಎಂಬುದು ಒಂದು ರಾಷ್ಟ್ರದ ಅಸ್ತಿತ್ವವನ್ನು ಕಾಪಾಡಿಕೊಳ್ಳುವ ಹಕ್ಕಾಗಿದೆ. ಅಂದರೆ ಇದು ಒಂದು ರೀತಿಯ ಆತ್ಮರಕ್ಷಣೆಯ ಹಕ್ಕು. ಯಾವುದೇ ರಾಷ್ಟ್ರ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ರಕ್ಷಣೆ ಮಾಡಿಕೊಳ್ಳಬೇಕು. ರಾಷ್ಟ್ರದಲ್ಲಿ ಯಾವುದೇ ದಂಗೆಯನ್ನು ಪ್ರಚೋದಿಸುವ ಸುದ್ದಿಯನ್ನು ಪತ್ರಿಕೆ ಪ್ರಕಟಿಸಬಾರದು ಅಥವಾ ದಂಗೆಯ ಮೂಲಕ ಅಸ್ತಿತ್ವದಲ್ಲಿರುವ ಸರ್ಕಾರವನ್ನು ಕಿತ್ತೊಗೆಯುವ ಪ್ರಯತ್ನಕ್ಕೆ
ಪತ್ರಿಕೆ ಬೆಂಬಲ ನೀಡಬಾರದು. ದೇಶದ ಮೇಲೆ ಹೊರದೇಶ ಅತಿಕ್ರಮಣ ಮಾಡಲು ಸಹಾಯವಾಗುವ ಯಾವುದೇ ಮಾಹಿತಿಯನ್ನು ಪತ್ರಿಕೆ ಪ್ರಕಟಿಸಬಾರದು. ನಮ್ಮ ರಾಷ್ಟ್ರವು ಅಗತ್ಯವಾದಾಗ ಇತರ ರಾಷ್ಟ್ರದೊಂದಿಗೆ ಮಾಡುವ ಯುದ್ಧದಲ್ಲಿ ಪತ್ರಿಕೆ ಯಾವತ್ತೂ ಕೂಡ ಮಧ್ಯಪ್ರವೇಶ ಮಾಡಬಾರದು. ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 124A ಪ್ರಕಾರ ಅಸ್ತಿತ್ವದಲ್ಲಿರುವ ಸರ್ಕಾರದ ವಿರುದ್ಧವಾಗಿ ಅಸಮಾಧಾನ ವ್ಯಕ್ತಪಡಿಸುವ ಮತ್ತು ಸಾರ್ವಜನಿಕ ಸ್ವಾಸ್ಥ್ಯ ಕೆಡಿಸುವ ಯಾವುದೇ ಪ್ರಕಟಣೆ ಅದು ಶಿಕ್ಷಾರ್ಹ ಅಪರಾಧವಾಗುತ್ತದೆ ಅನ್ನುವಂಥದ್ದು. ಅಂದರೆ ದೇಶದಲ್ಲಿ ಕಾನೂನುಬದ್ಧವಾಗಿ ರಚನೆಯಾದಂಥ ಯಾವುದೇ ಸರ್ಕಾರವನ್ನು ಕಿತ್ತೊಗೆಯುವಂಥ ಪ್ರಯತ್ನ ಅಥವಾ ದೇಶದ ಮೇಲೆ ಅತಿಕ್ರಮಣ ಮಾಡೋಕ್ಕೆ ಬೇರೆ ದೇಶಕ್ಕೆ ಸಹಾಯ ಮಾಡುವಂಥ ಯಾವುದೇ ಪ್ರಯತ್ನಕ್ಕೆ ಬೆಂಬಲ ಕೊಡುವಂಥ ಬರಹ ಅದು ಶಿಕ್ಷಾರ್ಹ ಅಪರಾಧವಾಗುತ್ತದೆ. ಮೂರನೆಯದು ವಿದೇಶಗಳ ಜೊತೆಗಿನ ಸ್ನೇಹಪರ ಸಂಬಂಧ. ಇದನ್ನು ಕೂಡ ಭಾರತ ಸಂವಿಧಾನಕ್ಕೆ ಮಾಡಿದ ಮೊದಲ ತಿದ್ದುಪಡಿಯಲ್ಲಿ ಸೇರಿಸಲಾಯಿತು. ಭಾರತವು ಸ್ನೇಹಪರ ಸಂಬಂಧ ಹೊಂದಿರುವ ವಿದೇಶಿ ರಾಷ್ಟ್ರಗಳ ವಿರುದ್ಧ ಅಪಪ್ರಚಾರ ಮಾಡಬಾರದು. ವಿದೇಶಿ ಗಣ್ಯರಿಗೆ ಮಾನಹಾನಿಯಾಗುವ ರೀತಿಯಲ್ಲಿ ಯಾವುದೇ ವಿಷಯವನ್ನು ಪತ್ರಿಕೆಯಲ್ಲಿ ಪ್ರಕಟಿಸಬಾರದು. ಪತ್ರಿಕೆಯು ರಾಷ್ಟ್ರವನ್ನು ಕೂಡ ಪ್ರತಿನಿಧಿಸುವುದರಿಂದ ವಿದೇಶದ ಬಗ್ಗೆ ಸುದ್ದಿಯನ್ನು ಪ್ರಕಟಿಸುವಾಗ ತುಂಬ ಜಾಗೃತೆಯನ್ನು ವಹಿಸಬೇಕಾಗುತ್ತೆ. ಅಂದರೆ ಯಾವುದೋ ಒಂದು ದೇಶಕ್ಕೆ ಅಥವಾ ವಿದೇಶದ ಗಣ್ಯರು ಭಾರತ ದೇಶಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅವರಿಗೆ ಅವಮಾನ ಆಗುವ ಹಾಗೆ, ಅವರಿಗೆ ಮಾನಹಾನಿ ಆಗುವ ಹಾಗೆ ಯಾವುದೇ ವಿಷಯವನ್ನು ನಮ್ಮ ಪತ್ರಿಕೆಗಳು ಅಥವಾ ಮಾಧ್ಯಮಗಳು ಪ್ರಕಟಿಸಬಾರದು ಅನ್ನೋದು ಕೂಡ ಈ ನಿರ್ಬಂಧ ತಿಳಿಸುತ್ತದೆ. ನಾಲ್ಕನೇದು ಸಾರ್ವಜನಿಕ ಸ್ವಾಸ್ಥ್ಯ ಅನ್ನುವಂಥದ್ದು. ಇಲ್ಲಿ ಸಾರ್ವಜನಿಕ ಸ್ವಾಸ್ಥ್ಯ ಅಂದರೆ ಸಾರ್ವಜನಿಕ ರಕ್ಷಣೆ ಮತ್ತು ಸುವ್ಯವಸ್ಥೆ ಅನ್ನೋದು. ಸಾರ್ವಜನಿಕ ಸ್ವಾಸ್ಥ್ಯವನ್ನು ಕಾಪಾಡುವುದು ಸರ್ಕಾರದ ಮುಖ್ಯ ಕರ್ತವ್ಯವಾಗಿರುತ್ತದೆ. ಸಾರ್ವಜನಿಕ ಸ್ವಾಸ್ಥ್ಯವನ್ನು ಕೆಡಿಸುವ ಯಾವುದೇ ಭಾಷಣ ಅಥವಾ ಅಭಿವ್ಯಕ್ತಿ ಅದು ಶಿಕ್ಷಾರ್ಹ ಅಪರಾಧವಾಗ್ತದೆ. ಸಾರ್ವಜನಿಕ ಸ್ವಾಸ್ಥ್ಯ ಕೆಡಿಸುವ ಉದ್ದೇಶ ಹೊಂದಿರುವ ಯಾವುದೇ ಬರಹ ಅದು ಸರ್ಕಾರದ ಕಾಯ್ದೆಯಡಿ ಶಿಕ್ಷಾರ್ಹ ಅಪರಾಧವಾಗ್ತದೆ. ಅದು ದೇಶದ ರಕ್ಷಣೆ ಮತ್ತು ಕಾನೂನು ಪ್ರಕಾರ ಅಸ್ತಿತ್ವದಲ್ಲಿರುವ ಸರ್ಕಾರವನ್ನು ಕಿತ್ತೊಗೆಯುವ ಪ್ರಯತ್ನಕ್ಕೆ ಬೆಂಬಲ ನೀಡುವ ಬರಹವಾಗಿದ್ದರೆ ಅದು ಶಿಕ್ಷೆಗೆ ಅರ್ಹವಾಗ್ತದೆ. ವಿವಿಧ ವರ್ಗಗಳ ಪ್ರಜೆಗಳ ಮಧ್ಯೆ ವೈರತ್ವ ಮೂಡಿಸುವುದರಿಂದ, ಕೋಮುಗಲಭೆಯ ಭಾಷಣ ಮಾಡುವುದರಿಂದ, ಜನರಲ್ಲಿ ವೈರತ್ವ ಭಾವನೆ ಮೂಡಿಸುವುದರಿಂದ, ಬೇರೆ ಬೇರೆ ಸಮುದಾಯಗಳ ಧಾರ್ಮಿಕ ಭಾವನೆಗಳಿಗೆ ನೋವುಂಟು ಮಾಡುವುದರಿಂದ ಸಾರ್ವಜನಿಕ ಸ್ವಾಸ್ಥ್ಯವನ್ನು ಕೆಡಿಸುವಂಥ ಯಾವುದೇ ಪ್ರಯತ್ನವನ್ನು ಮಾಡಿದರೆ, ಅದಕ್ಕೆ ಬೆಂಬಲ ಕೊಡುವಂಥ ಬರಹಗಳನ್ನು ಪ್ರಕಟ ಮಾಡಿದರೆ ಅದು ಶಿಕ್ಷಾರ್ಹ ಅಪರಾಧವಾಗ್ತದೆ. ಸಾರ್ವಜನಿಕ ಸ್ವಾಸ್ಥ್ಯಕ್ಕೆ ಸಂಬಂಧಿಸಿದ ಅಪರಾಧಗಳಲ್ಲಿ ಮುಖ್ಯವಾದುದು ಆಂತರಿಕವಾಗಿ ಸುವ್ಯವಸ್ಥೆಯನ್ನು ಕೆಡಿಸುವಂಥದ್ದು, ಅವಶ್ಯಕ ವಸ್ತು ಮತ್ತು ಸೇವೆಯ ಪೂರೈಕೆಗೆ ತಡೆಯೊಡ್ಡುವುದು, ಪೊಲೀಸ್ ಸೇವೆಗೆ ತಡೆಯೊಡ್ಡುವುದು, ಸಾರ್ವಜನಿಕ ಶಿಸ್ತನ್ನು ಕೆಡಿಸುವುದು, ಸಾರ್ವಜನಿಕ ವ್ಯಕ್ತಿಗಳಿಗೆ ಲಂಚ ನೀಡುವುದರ ಮೂಲಕ ಜೀವನಾವಶ್ಯಕ ಸೇವೆಗಳಿಗೆ ತಡೆಯೊಡ್ಡುವಂಥದ್ದು. ಈ ಥರದ ಪ್ರಯತ್ನವನ್ನು ಯಾರಾದರೂ ಮಾಡಿದರೆ ಅದು ಶಿಕ್ಷಾರ್ಹ ಅಪರಾಧವಾಗ್ತದೆ. ಇನ್ನೊಂದು ಸಭ್ಯತೆ ಮತ್ತು ನೈತಿಕತೆ. ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 292 ಪ್ರಕಾರ ಅಶ್ಲೀಲ ಬರಹಗಳನ್ನು ಪ್ರಕಟಿಸುವುದು, ಮಾರಾಟ ಅಥವಾ ವಿತರಿಸುವುದು ಶಿಕ್ಷಾರ್ಹ ಅಪರಾಧವಾಗ್ತದೆ. ಸಭ್ಯತೆ ಎಂಬುದು ಅಶ್ಲೀಲತೆಯಿಂದ ವಿಸ್ತಾರವಾದಂಥ ಅರ್ಥವನ್ನು ಹೊಂದಿದೆ. ಅಸಭ್ಯವಾಗಿರುವ ಎಲ್ಲವೂ ಅಶ್ಲೀಲವಾಗಿರಲು ಸಾಧ್ಯವಿಲ್ಲ. ಅಂದರೆ ಅವು ಓದುಗರ ಮನಸ್ಸನ್ನು ಕೆರಳಿಸುವ ಅಥವಾ ಕೆಡಿಸುವ ಸಾಧ್ಯತೆ ಇಲ್ಲ. ಆದರೆ ಅಶ್ಲೀಲವಾದಂಥ ಲೇಖನ ಖಂಡಿತವಾಗಿಯೂ ಅಸಭ್ಯವಾಗಿರುತ್ತದೆ. ಕೇವಲ ಯಾವುದೇ ಲೇಖನ ಲೈಂಗಿಕ ವಿಚಾರಗಳನ್ನು ವಿವರಿಸುತ್ತದೆ ಎಂಬ ಮಾತ್ರಕ್ಕೆ ಅದು ಅಶ್ಲೀಲವಾಗಿರಲು ಸಾಧ್ಯವಿಲ್ಲ. ಆ ಲೇಖನದಲ್ಲಿ ಬಳಸಿರುವ ಭಾಷೆ ಓದುಗರನ್ನು ಕೆರಳಿಸಿದರೆ ಮಾತ್ರ ಅದು ಅಶ್ಲೀಲವಾಗುತ್ತದೆ. ಅಶ್ಲೀಲವಾದಂಥ ಯಾವುದೇ ವಿಷಯವನ್ನು ಪ್ರಕಟ ಮಾಡಿದರೆ, ಪ್ರಸಾರ ಮಾಡಿದರೆ ಅದು ಶಿಕ್ಷಾರ್ಹ ಅಪರಾಧವಾಗ್ತದೆ. ಇನ್ನೊಂದು ನ್ಯಾಯಾಲಯ ನಿಂದನೆ. 1971 ನ್ಯಾಯಾಲಯ ನಿಂದನೆ ಕಾಯ್ದೆ ಪ್ರಕಾರ ನ್ಯಾಯ ಪರಿಪಾಲನೆಗೆ ಅಗೌರವ ತೋರಿಸುವ, ತಡೆಯುವ ಅಥವಾ ಅದರ ಮಧ್ಯಪ್ರವೇಶಿಸುವ ಯಾವುದೇ ವರ್ತನೆ ಅದು ಶಿಕ್ಷಾರ್ಹ ಅಪರಾಧವಾಗ್ತದೆ. ಉದಾಹರಣೆಗೆ, ಗುಪ್ತವಾಗಿ ನಡೆದ ನ್ಯಾಯಾಂಗ ವಿಚಾರಣೆಯ ಪ್ರಕಟಣೆ ಮಾಡೋದು, ನ್ಯಾಯಾಂಗ ಕಾರ್ಯಕಲಾಪಗಳ ಸುಳ್ಳು ಅಥವಾ ನಿಖರವಲ್ಲದ ವರದಿ ಮಾಡುವುದು, ನ್ಯಾಯ ಪರಿಪಾಲನೆಯಲ್ಲಿ ಮಧ್ಯಪ್ರವೇಶ ಮಾಡುವುದು, ಆ ಥರದ ಯಾವುದೇ ಪ್ರಕಟಣೆ ಅಥವಾ ನ್ಯಾಯಾಲಯ, ನ್ಯಾಯಾಧೀಶರು, ವಕೀಲರು, ಪಕ್ಷಗಳು ಅಥವಾ ಸಾಕ್ಷಿಗಳನ್ನು ಭ್ರಷ್ಟರೆನ್ನುವಂಥ ಯಾವುದೇ ಪ್ರಕಟಣೆ ಅದು ಶಿಕ್ಷಾರ್ಹ ಅಪರಾಧವಾಗ್ತದೆ. ಅದು ನ್ಯಾಯಾಲಯ ನಿಂದನೆಗೆ ಗುರಿಯಾಗ್ತದೆ. ಯಾವುದೇ ಪ್ರಕರಣವು ಸಬ್ ಜುಡಿಷ್ ಆಗಿದ್ದಾಗ ಯಾವುದೇ ಟೀಕೆ ಮಾಡದೆ ವರದಿಗಾರಿಕೆಯಲ್ಲಿ ಜಾಗ್ರತೆ ವಹಿಸಬೇಕಾಗುತ್ತೆ. ಪತ್ರಿಕೆಯು ಯುಕ್ತ ಟೀಕೆಯ ಸವಲತ್ತನ್ನು ಹೊಂದಿದೆ. ಆದರೆ ನ್ಯಾಯಾಧೀಶರ ಮೇಲೆ ಅಸಮರ್ಥತೆ, ಭ್ರಷ್ಟಾಚಾರ, ಪಕ್ಷಪಾತತೆ, ನ್ಯಾಯಾಂಗೀಯ ಅಪ್ರಾಮಾಣಿಕತೆ,
ರಾಜಕೀಯ ಪಕ್ಷಪಾತ, ಅನುಚಿತ ಪ್ರಚೋದನೆಗಳು ಅಥವಾ ಇತರೆ ವೈಯಕ್ತಿಕ ಆರೋಪಗಳನ್ನು ಮಾಡುವುದು ನ್ಯಾಯಾಲಯ ನಿಂದನೆ ಆಗುತ್ತೆ. ನ್ಯಾಯಾಲಯ ನಿಂದನೆಗೆ ಸಂಬಂಧಪಟ್ಟಂಥ ಯಾವುದೇ ವಿಷಯವನ್ನು ಪತ್ರಿಕೆ ಪ್ರಕಟ ಮಾಡುವಾಗಿಲ್ಲ. ಇನ್ನೊಂದು ಮಾನಹಾನಿ. ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 499 ಪ್ರಕಾರ ಒಬ್ಬ ವ್ಯಕ್ತಿಯ ಆಸ್ತಿಯನ್ನು ಪರಿಗಣಿಸಲ್ಪಟ್ಟ ಆತನ ಘನತೆ, ಗೌರವಕ್ಕೆ ಧಕ್ಕೆ ತರುವ ಯಾವುದೇ ಮಾತು, ಬರಹ, ಸಂಕೇತ ಅಥವಾ ಇನ್ನಾವುದೇ ಚಿತ್ರ ಅದು ಮಾನಹಾನಿಕಾರಕವಾಗಿದೆ, ಅದು ಶಿಕ್ಷಾರ್ಹ ಅಪರಾಧವಾಗ್ತದೆ. ಆ ರೀತಿಯ ಲೇಖನ ಅಥವಾ ಛಾಯಾಚಿತ್ರಗಳನ್ನು ಪತ್ರಿಕೆ ಪ್ರಕಟಿಸಿದರೆ ಕೇವಲ ಆ ಬರಹವನ್ನು ನೀಡಿದ ವ್ಯಕ್ತಿಗೆ ಶಿಕ್ಷೆ ನೀಡುವುದಲ್ಲದೆ ಪತ್ರಿಕೆಯ ಮಾಲಕರು, ಪ್ರಕಾಶಕರು ಮತ್ತು ಸಂಪಾದಕರಿಗೆ ಕೂಡ ಶಿಕ್ಷೆಯನ್ನು ನೀಡಲಾಗುತ್ತದೆ. ಅದಕ್ಕಾಗಿ ಕೇವಲ ವರದಿಗಾರರು ಎಚ್ಚರಿಕೆಯನ್ನು ವಹಿಸಿದರೆ ಸಾಕಾಗಲ್ಲ, ಪತ್ರಿಕೆಯ ಸಂಪಾದಕರು, ಮಾಲಕರು, ಮುದ್ರಕರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ. ಕೊನೆಯದಾಗಿ ಅಪರಾಧಕ್ಕೆ ಪ್ರಚೋದನೆ. ಭಾರತದ ಸಂವಿಧಾನದ ಮೊದಲ ತಿದ್ದುಪಡಿಯಲ್ಲಿ ಈ ನಿರ್ಬಂಧವನ್ನು ಸೇರಿಸಲಾಯಿತು. ಅಪರಾಧವನ್ನು ಎಸಗುವ ವ್ಯಕ್ತಿಯಲ್ಲದೆ ಆ ಅಪರಾಧಕ್ಕೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಪ್ರಚೋದನೆ ನೀಡುವ ವ್ಯಕ್ತಿ ಕೂಡ ಶಿಕ್ಷೆಗೆ ಒಳಪಡುತ್ತಾನೆ. ಅಪರಾಧವನ್ನು ಪ್ರಚೋದಿಸುವ ಅಥವಾ ಆ ಉದ್ದೇಶವನ್ನು ಹೊಂದಿರುವ ಯಾವುದೇ ಹೇಳಿಕೆ, ವದಂತಿ ಅಥವಾ ವರದಿಯ ಪ್ರಕಟಣೆ ಅದು ಶಿಕ್ಷಾರ್ಹ ಅಪರಾಧವಾಗ್ತದೆ. ಒಬ್ಬ ವ್ಯಕ್ತಿಗೆ ಸಲಹೆ ನೀಡುವುದರ ಮೂಲಕ, ಬೆಂಬಲ ನೀಡುವುದರಿಂದ, ಒತ್ತಾಯ ಮಾಡುವುದರಿಂದ ಅಥವಾ ಬೆದರಿಕೆ ನೀಡುವುದರ ಮೂಲಕ ಅಪರಾಧಕ್ಕೆ ಪ್ರಚೋದನೆ ನೀಡಬಹುದು. ಈ ರೀತಿಯ ನಿರ್ಬಂಧಗಳಲ್ಲದೆ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಅನೇಕ ರೀತಿಯ ಬೆದರಿಕೆಗಳು ಕೂಡ ಇರುವಂಥದ್ದು ಅಥವಾ ಒತ್ತಡಗಳು ಕೂಡ ಇರುವಂಥದ್ದು ನಾವು ನೋಡಬಹುದು. ಒಂದು ಪತ್ರಿಕೆ ಬೇಕಾದರೆ ಅದು ಸ್ವಾವಲಂಬಿ ಕೂಡ ಆಗಿರಬೇಕು. ಅದು ಹಣಕಾಸಿನ ವಿಷಯದಲ್ಲಿ ಸ್ವಾವಲಂಬಿ ಆಗಿರಬೇಕಾಗುತ್ತದೆ. ಹಣಕಾಸಿಗಾಗಿ ಹೋರಾಡುವ ಮತ್ತು ಹೊರಗಿನ ಹಣಕಾಸನ್ನು ಅವಲಂಬಿಸಿರುವ ಪತ್ರಿಕೆ ಸ್ವಾತಂತ್ರ್ಯವನ್ನು ಅನುಭವಿಸಲು ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಆಂತರಿಕ ಬೆದರಿಕೆ ಇರುವುದು ಗುಣದ ಕೊರತೆಯಿಂದ. ಪತ್ರಕರ್ತರಿಗೆ ರಾಜಕೀಯ ಪಕ್ಷಗಳು, ಉದ್ಯಮಿಗಳು ಮತ್ತು ಒತ್ತಡ ಗುಂಪುಗಳ ಒತ್ತಡ ಯಾವಾಗಲೂ ಕೂಡ ಇರುತ್ತದೆ. ಅದೇ ಕಾರಣಕ್ಕಾಗಿ DR ಮಂಕೇಕರ್ ಅವರು ಭಾರತೀಯ ಪತ್ರಿಕೋದ್ಯಮ ಸ್ವತಂತ್ರವಾಗಿದೆ ಆದರೆ ಮುಕ್ತವಾಗಿಲ್ಲ ಅನ್ನುವಂಥ ಮಾತನಾಡಿದ್ದಾರೆ. ಅಂದರೆ ಸಂವಿಧಾನಬದ್ಧವಾಗಿ ಭಾರತೀಯ ಪತ್ರಿಕೋದ್ಯಮ ಸ್ವತಂತ್ರವಾಗಿದೆ, ಆದರೆ ಅದನ್ನು ನಿರ್ಬಂಧಿಸುವಂಥ ಅನೇಕ ಒತ್ತಡಗಳು ನಮ್ಮಲ್ಲಿ ಇರುವಂಥದ್ದು ನಾವು ನೋಡಬಹುದು. ಪತ್ರಕರ್ತರು ಆಮಿಷಗಳಿಗೆ ಒಳಗಾಗಬಾರದು. ಸರ್ಕಾರಿ ನೌಕರರು, ಜಾಹೀರಾತುದಾರರು ಮತ್ತು ಇತರ ಗುಂಪುಗಳಿಂದ ಯಾವಾಗಲೂ ಕೂಡ ಅವರು ಮುಕ್ತವಾಗಿರಬೇಕು. ಕೆಲವೊಮ್ಮೆ ರಿಯಾಯಿತಿ ದರದಲ್ಲಿ ಸರ್ಕಾರಿ ವಸತಿ ಸೌಲಭ್ಯ ನೀಡಲಾಗ್ತದೆ. ಸರ್ಕಾರ ರಿಯಾಯಿತಿ ದರವನ್ನು ಕೂಡ ಕೆಲವೊಮ್ಮೆ ಸಂಗ್ರಹ ಮಾಡುವುದಿಲ್ಲ. ಪತ್ರಕರ್ತನು ಯಾವತ್ತೂ ಕೂಡ ಆ ರೀತಿಯ ಒತ್ತಡಗಳಿಗೆ ಒಳಗಾಗಬಾರದು. ಪತ್ರಿಕಾ ಮಾಲಕತ್ವ ಕೆಲವೇ ಉದ್ಯಮಿಗಳಲ್ಲಿ ಕೇಂದ್ರೀಕೃತವಾಗಿರುವುದು ಕೂಡ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಒಂದು ರೀತಿಯ ಬೆದರಿಕೆಯಾಗಿ ಪರಿಣಮಿಸಿದೆ. ರಾಜಕೀಯ ಪಕ್ಷಗಳಿಂದ ಕೂಡ ಅನೇಕ ಬಾರಿ ಪತ್ರಿಕೆಗಳ ಮೇಲೆ ಒತ್ತಡ ಹೇರಲಾಗುತ್ತದೆ. ಕೆಲವೊಮ್ಮೆ ಜನರ ಗುಂಪು ಕೂಡ ಅಥವಾ ಯಾವುದೋ ಒಂದು ಸಮುದಾಯ ಪತ್ರಿಕೆ ಮೇಲೆ ಒತ್ತಡ ಹೇರುವಂಥದ್ದು ನಾವು ನೋಡಬಹುದು. ಇದಕ್ಕೆ ಉತ್ತಮ ಉದಾಹರಣೆ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆ ಮತ್ತು ಕನ್ನಡಪ್ರಭ ಪತ್ರಿಕೆ ಮೇಲೆ ನಡೆದಂಥ ಹಲ್ಲೆಯನ್ನು ನಾವು ನೋಡಬಹುದು. ಅದರಲ್ಲಿ ಪ್ರಕಟವಾದಂಥ ವರದಿಯ ಕಾರಣಕ್ಕಾಗಿ ಯಾವುದೋ ಒಂದು ಸಮುದಾಯ ಅದರ ಮೇಲೆ ದಾಳಿ ಮಾಡಿರುವಂಥದ್ದನ್ನು ನಾವು ನೋಡಬಹುದು. ಪತ್ರಕರ್ತರ ಮೇಲೆ ಒತ್ತಡಗಳು ಬರುವಂಥದ್ದು ಸಹಜ. ಯಾವುದೇ ಒತ್ತಡಗಳಿದ್ದರೂ ಕೂಡ ಪತ್ರಕರ್ತ ತನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಯಾವತ್ತೂ ಕೂಡ ಕೆಲಸ ಮಾಡಬಾರದು. ಸಾರ್ವಜನಿಕರ ಒಳಿತನ್ನು ಸಾಧಿಸುವುದು ಆತನ ಮುಖ್ಯ ಜವಾಬ್ದಾರಿ ಆಗಿರಬೇಕು. ಒಂದು ಕಾಲದಲ್ಲಿ ನಮ್ಮ ದೇಶದಲ್ಲಿ ಅತಿ ಪ್ರತಿಷ್ಠಿತ ಆಂಗ್ಲ ಪತ್ರಿಕೆಯೊಂದರ ಸಂಪಾದಕರು ದೇಶದ ಪ್ರಧಾನಿಯನ್ನು ಹೊರತುಪಡಿಸಿದರೆ ಎರಡನೇ ಅತಿ ಪ್ರಭಾವಿ ವ್ಯಕ್ತಿಯಾಗಿದ್ದರು. ಆದರೆ ಒಂದು ಕಾಲದಲ್ಲಿ ಆ ಪತ್ರಿಕೆಯ ಮಾಲಕರು ಪತ್ರಿಕೆಯನ್ನು ಒಂದು ಸರಕಾಗಿ ಪರಿಣಮಿಸಿದರು ಮತ್ತು ಪತ್ರಿಕೆಯ ಸಂಪಾದಕರನ್ನು ಮ್ಯಾನೇಜರ್ ರೀತಿಯಲ್ಲಿ ಪರಿವರ್ತನೆಯನ್ನು ಮಾಡಿದರು. ಸಂಪಾದಕರ ಕೆಲಸ ಕೇವಲ ಜಾಹೀರಾತು ವಿಭಾಗದವರು ಬಿಟ್ಟ ಸ್ಥಳವನ್ನು ತುಂಬಿಸುವುದು ಮಾತ್ರ ಆಗಿತ್ತು. ಆ ರೀತಿ ಒಂದು ಪತ್ರಿಕೆಯನ್ನು ಪರಿವರ್ತನೆ ಮಾಡಿದಂಥ ಸಂದರ್ಭದಲ್ಲಿ ಆ ಪತ್ರಿಕೆಯ ಸಂಪಾದಕರಾಗಿದ್ದವರು ಅದಕ್ಕೆ ರಾಜೀನಾಮೆ ನೀಡಿ ಹೊರಬಂದರು. ಅವರನ್ನು ಅನುಸರಿಸಿ ಅನೇಕ ಪತ್ರಕರ್ತರು ಪತ್ರಿಕೆಯನ್ನು ಬಿಟ್ಟು ಹೊರಬಂದಿರುವಂಥದ್ದು ನಾವು ನೋಡಬಹುದು. ಆ ಸಂಪಾದಕರ ಹೆಸರು ದಿಲೀಪ್ ಪಡ್ಗಾಂವ್ಕರ್ ಅನ್ನುವಂಥದ್ದು. ಅದೇ ಥರ ಎಲ್ಲರಿಗೂ ಗೊತ್ತಿರುವಂಥದ್ದು BG ವರ್ಗೀಸ್ ಅವರು ಖ್ಯಾತ ಪತ್ರಕರ್ತರಾಗಿದ್ದರು. ದಿ ಹಿಂದೂಸ್ತಾನ್ ಟೈಮ್ಸ್ ಪತ್ರಿಕೆಯ ಸಂಪಾದಕರಾಗಿದ್ದರು. ಆ ಪತ್ರಿಕೆಯ ಸಂಪಾದಕರಾಗಿದ್ದಂಥ ಸಂದರ್ಭದಲ್ಲಿ ಆ ಪತ್ರಿಕೆಯ ಮಾಲಕರು
ಅವರ ಮೇಲೆ ಒತ್ತಡವನ್ನು ಹೇರ್ತಾರೆ. ಆಗ ದೇಶದ ಪ್ರಧಾನಿಯಾಗಿ ಇಂದಿರಾ ಗಾಂಧಿ ಅವರು ಇದ್ದರು. ಇಂದಿರಾ ಗಾಂಧಿಯವರ ಪರವಾಗಿ ಸಂಪಾದಕೀಯಗಳನ್ನು ಬರೆಯಬೇಕು ಅನ್ನುವಂಥ ಒತ್ತಡವನ್ನು ಅವರ ಮೇಲೆ ಹೇರ್ತಾರೆ. ಆಗ ಅದಕ್ಕೆ ಒಪ್ಪದ ಬಿ ಜಿ ವರ್ಗೀಸ್ ಅವರು ಪತ್ರಿಕೆಗೆ ರಾಜೀನಾಮೆ ನೀಡಿ ಹೊರಬರ್ತಾರೆ. ಪತ್ರಿಕೆಯ ಮಾಲಕರೇ ತಮ್ಮ ಪತ್ರಕರ್ತರ ಮೇಲೆ ಒತ್ತಡ ಹೇರುವಂಥ ಘಟನೆಗಳು ಆಗಾಗ ನಡೀತಾ ಇರುವಂಥದ್ದು ನಾವು ನೋಡಬಹುದು. ಅದನ್ನು ಎದುರಿಸುವ ಪತ್ರಕರ್ತರು ಮಾತ್ರ ಇತ್ತೀಚೆಗೆ ಕಡಿಮೆ ಆಗ್ತಾ ಇದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲಿ ಮಾಲಕ ಸತ್ತು ಸಂಪಾದಕ ಜೀವಂತವಾಗಿರ್ತಾನೋ ಆ ಪತ್ರಿಕೆ ಖಂಡಿತವಾಗಿಯೂ ಯಶಸ್ಸನ್ನು ಕಾಣುತ್ತಾನೆ. ಇದನ್ನು ಯಾರೊಬ್ಬರು ಸಂಪಾದಕರು ಹೇಳಿದರು. ಅಂದರೆ ಯಾವತ್ತೂ ಕೂಡ ಪತ್ರಿಕೆಯಲ್ಲಿ ಸಂಪಾದಕರಿಗೆ ಧ್ವನಿ ಇರಬೇಕು, ಮಾಲಕರಿಗೆ ಧ್ವನಿ ಇರಬಾರ್ದು ಅನ್ನುವಂಥದ್ದು. ಆದರೆ ಇವತ್ತು ನಾವು ಅದನ್ನು ನೋಡುವುದು ತುಂಬ ವಿರಳ ಅಂತ ಕಾಣ್ಬೋದು. ಪತ್ರಕರ್ತರ ಮೇಲೆ ಒತ್ತಡ ಇರುವಂಥ ಇನ್ನೊಂದು ಗುಂಪು ಜಾಹೀರಾತುದಾರರು. ಜಾಹೀರಾತು ಒಂದು ಪತ್ರಿಕೆಗೆ ಜೀವರಕ್ತ ಇದ್ದಂತೆ. ಜಾಹೀರಾತು ಇಲ್ಲದೆ ಒಂದು ಪತ್ರಿಕೆಯನ್ನು ನಡೆಸುವುದು ತುಂಬ ಕಷ್ಟಕರ. ಯಾಕಂದರೆ ಒಂದು ಪತ್ರಿಕೆಯ ವೆಚ್ಚದ 10% ಮಾತ್ರ ಪ್ರಸರಣದಿಂದ ಬರುತ್ತೆ. ಉಳಿದ ವೆಚ್ಚ ಮತ್ತು ಲಾಭ ಜಾಹೀರಾತಿನಿಂದಲೇ ಬರಬೇಕಾಗುತ್ತೆ. ಅದಕ್ಕಾಗಿ ಮಾಧ್ಯಮಗಳು ಜಾಹೀರಾತುದಾರರ ಮೇಲೆ ಅವಲಂಬಿಸಬೇಕಾದಂಥ ಅನಿವಾರ್ಯತೆ ಇದೆ. ಒಂದು ಪತ್ರಿಕೆಯನ್ನು ನೀವು ಮುದ್ರಣ ಮಾಡಬೇಕಾದ್ರೆ ಕನಿಷ್ಠ ಒಂದು 20 ರೂಪಾಯಿ ಆದರೂ ವೆಚ್ಚ ಆಗುತ್ತದೆ. ಅದೇ ಪತ್ರಿಕೆಯನ್ನು ನೀವು 5 ರೂಪಾಯಿಗೆ ಮಾರಾಟ ಮಾಡ್ತೀರಿ. ಆ ಮಾರಾಟ ಮಾಡಿದಾಗ ನೀವು ಅಲ್ಲಿ ಪತ್ರಿಕೆಯನ್ನು ಮಾರಾಟ ಮಾಡುವವರಿಗೆ ಕಮಿಷನ್ ಕೊಡಬೇಕಾಗುತ್ತೆ. ಅದರ ಸಾಗಾಟ ವೆಚ್ಚ ಇದೆಲ್ಲ ಸೇರಿ ಪತ್ರಿಕೆಗೆ ಬರುವಂಥ ಹಣ ಅದು ಕೇವಲ 2 ರೂಪಾಯಿ ಮಾತ್ರ ಆಗಿರ್ಬೋದು. 20 ರೂಪಾಯಿ ಖರ್ಚು ಮಾಡಿ ನೀವು 2 ರೂಪಾಯಿ ತಗೊಂಡ್ರೆ ಖಂಡಿತವಾಗಿ ಪತ್ರಿಕೆ ನಡೆಸಲು ಸಾಧ್ಯ ಇಲ್ಲ. ಉಳಿದ 18 ರೂಪಾಯಿಯನ್ನು ನೀವು ಜಾಹೀರಾತಿನಿಂದ ಪಡೆಯಲೇಬೇಕಾಗುತ್ತೆ ಅನ್ನುವಂಥದ್ದು. ಅದಕ್ಕಾಗಿ ಪ್ರತಿಯೊಂದು ಮಾಧ್ಯಮ ಕೂಡ ಇವತ್ತು ಜಾಹೀರಾತನ್ನು ಅವಲಂಬಿಸಿದೆ. ಅದೇ ಕಾರಣಕ್ಕಾಗಿ ಗಾಂಧೀಜಿಯವರು ಒಂದು ಮಾತನ್ನು ಹೇಳಿದರು. ಏನಂದರೆ, ಪತ್ರಿಕೆಯಲ್ಲಿ ಒಂದು ಕಡೆ ಧೂಮಪಾನದ ಕೆಡುಕಿನ ಬಗೆಗೆ ಲೇಖನ ಬರೆಯುತ್ತೇವೆ, ಮತ್ತೊಂದು ಕಡೆ ಒಂದು ನಿರ್ದಿಷ್ಟ ಕಂಪನಿಯ ಸಿಗರೇಟು ಸೇದಿ ಎಂದು ನಾವು ಜಾಹೀರಾತು ನೀಡುತ್ತೇವೆ. ಆ ಮೂಲಕ ಓದುಗ ಯಾವುದನ್ನು ಆಯ್ಕೆ ಮಾಡಬೇಕು, ಯಾವುದನ್ನು ಬಿಡಬೇಕು ಎಂಬ ಗೊಂದಲಕ್ಕೆ ಒಳಗಾಗುವಂತೆ ಮಾಡುತ್ತೇವೆ. ಇದನ್ನು ತಪ್ಪಿಸಬೇಕಾದರೆ ಓದುಗರೇ ಪತ್ರಿಕೆಯನ್ನು ಬೆಳೆಸಬೇಕು ಅನ್ನುವಂಥದ್ದು. ಅಂದರೆ ಇವತ್ತು ಎಲ್ಲ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಒಂದು ಕಡೆ ನಾವು ಯಾವುದೋ ಒಂದು ಸಿಗರೇಟ್ ಇರ್ಬೋದು ಅಥವಾ ಮದ್ಯಪಾನ ಇರ್ಬೋದು, ಅದರ ಕೆಡುಕಿನ ಬಗ್ಗೆ ಬರೆಯುತ್ತೇವೆ. ಅದೇ ಇನ್ನೊಂದು ಕಡೆ ಅದಕ್ಕೆ ಸಂಬಂಧಪಟ್ಟಂಥ ಆ ಸರಕಿನ ಜಾಹೀರಾತನ್ನು ಪ್ರಕಟ ಮಾಡ್ತಾ ಇರುವಂಥದ್ದು. ಇದನ್ನು ನಾವು ತಪ್ಪಿಸಬೇಕಾದ್ರೆ ಓದುಗರು ಪತ್ರಿಕೆಯನ್ನು ಬೆಳೆಸಬೇಕು ಅನ್ನುವಂಥದ್ದು. ಅಂದರೆ ಓದುಗರು ಹೆಚ್ಚು ದುಡ್ಡು ಕೊಟ್ಟು ಪತ್ರಿಕೆಯನ್ನು ಖರೀದಿಸಬೇಕಾಗುತ್ತೆ ಅನ್ನುವಂಥದ್ದು. ಆದರೆ ಇವತ್ತಿನ ಸಂದರ್ಭದಲ್ಲಿ ಇದು ಖಂಡಿತವಾಗಿಯೂ ಕಷ್ಟದ ವಿಷಯ. ಸರ್ಕಾರ, ರಾಜಕೀಯ ಪಕ್ಷಗಳು, ಉದ್ಯಮಿಗಳು, ಬೃಹತ್ ಕಂಪನಿಗಳು ಕೂಡ ಪತ್ರಕರ್ತರ ಮೇಲೆ ಒತ್ತಡ ಹೇರ್ತಾ ಇವೆ. ಅದು ಕೂಡ ಇತ್ತೀಚಿನ ದಿನದಲ್ಲಿ ಅವು ಒತ್ತಡ ಹೇರ್ತಾ ಇರುವುದು ಜಾಸ್ತಿ ಎಂದರೆ ತಪ್ಪಾಗಲಾರದು. ಮೊದಲು ಕೇವಲ ಪತ್ರಕರ್ತರನ್ನು ಹಿಡಿದು ತಮ್ಮ ಕೆಲಸ ಸಾಧಿಸುತ್ತಿದ್ದ ಇವರು ಇಂದು ಮಾಧ್ಯಮ ಸಂಸ್ಥೆಗಳನ್ನೇ ತಮ್ಮ ವಶಕ್ಕೆ ತೆಗೆದುಕೊಳ್ಳುತ್ತಿದ್ದಾರೆ. ಖಾಸಗಿಯಾಗಿ ಸುದ್ದಿ ಪರಿಕಲ್ಪನೆ ಇತ್ತೀಚಿನ ದಿನದಲ್ಲಿ ತುಂಬ ಜನಪ್ರಿಯ ಆಗ್ತಾ ಇರುವುದು ನೀವು ನೋಡಬಹುದು. ಮೊದಲು ಪ್ರಚಾರಕ್ಕೆ ಇದ್ದದ್ದು ಕೇವಲ ಜಾಹೀರಾತು ಮಾತ್ರ, ಆದರೆ ಇಂದು ಅದಕ್ಕಿಂತ ಪರಿಣಾಮಕಾರಿ ವಿಧಾನವಿದೆ. ಅದೇ ಖಾಸಗಿಯಾಗಿ ಸುದ್ದಿ ಅನ್ನುವಂಥದ್ದು. ಜಾಹೀರಾತಿನ ಬಗೆಗೆ ಜನರಿಗೆ ಅಷ್ಟಾಗಿ ನಂಬಿಕೆ ಬರಲ್ಲ. ಯಾಕಂದರೆ ಅದನ್ನು ಕಂಪನಿಗಳು ದುಡ್ಡು ಸುರಿದು ಪ್ರಕಟಿಸಿದ್ದು ಅಥವಾ ಪ್ರಸಾರ ಮಾಡಿದ್ದು ಎಂಬ ಭಾವನೆ ಜನರಲ್ಲಿದೆ. ಯಾಕಂದರೆ ಯಾವ ಕಂಪನಿ ಜಾಹೀರಾತು ಕೊಟ್ಟಿದೆ ಅನ್ನುವಂಥದ್ದು ಗೊತ್ತಾಗುತ್ತದೆ. ಆದರೆ ಖಾಸಗಿಯಾಗಿ ಸುದ್ದಿಯಲ್ಲಿ ಆ ಅನುಮಾನ ತುಂಬ ಕಡಿಮೆ. ಯಾಕಂದರೆ ಅದು ಮಾಮೂಲಿ ಸುದ್ದಿಯಾಗಿ ಪ್ರಕಟವಾಗುತ್ತದೆ ಅಥವಾ ಪ್ರಸಾರವಾಗುತ್ತದೆ. ಅಂದರೆ ಸುದ್ದಿಯ ಜೊತೆಗೆ ಅದು ಸುದ್ದಿಯಾಗಿಯೇ ಪ್ರಕಟ ಆಗುತ್ತದೆ. ಎಲ್ಲೂ ಕೂಡ ಇದು ಸುದ್ದಿ ಅಲ್ಲ, ಜಾಹೀರಾತು ಅನ್ನುವಂಥ ಪ್ರಕಟಣೆ ಇರಲ್ಲ. ಈಗ ದುಡ್ಡು ಕೊಟ್ಟು ಸುದ್ದಿ ಪ್ರಕಟಿಸಿ ಎಂದು ರಾಜಕೀಯ ನಾಯಕರು, ಉದ್ಯಮಿಗಳು, ಅಧಿಕಾರಿಗಳು ಕೇಳಿಕೊಳ್ಳುವುದಲ್ಲದೆ ಪತ್ರಕರ್ತರೇ ಅವರ ಬಾಗಿಲು ತಟ್ಟಿ ಅಂಥ ಕೆಲಸದ ಪ್ರಸ್ತಾವನೆ ಸಲ್ಲಿಸುವುದನ್ನು ನಾವು ನೋಡಬಹುದು. ಇದಕ್ಕೆ ಒಂದು ಉದಾಹರಣೆ ಕೊಡುವುದಾದರೆ, ಕನ್ನಡದ ಪ್ರಮುಖ ದಿನಪತ್ರಿಕೆಯೊಂದರ ಸಂಪಾದಕರು ರಾಜ್ಯದ ಪೊಲೀಸ್ ವರಿಷ್ಠಾಧಿಕಾರಿಯೊಬ್ಬರಲ್ಲಿ ತನ್ನ ಜೀವಕ್ಕೆ ಅಪಾಯವಿದೆ, ಅದಕ್ಕಾಗಿ Z+ ಭದ್ರತೆ ನೀಡುವಂತೆ ಕೇಳಿಕೊಂಡ್ರಂತೆ. ಅವರು ಅದಕ್ಕೆ ಒಪ್ಪಲಿಲ್ಲ. ಅವರು ಒಪ್ಪದೇ ಇದ್ದಾಗ ಅವರ ವಿರುದ್ಧ 2 ಲೇಖನಗಳನ್ನು ಅದೇ ಸಂಪಾದಕರು ಪ್ರಕಟ ಮಾಡಿದರಂತೆ. ಅದನ್ನು ನೋಡಿದ ಪೊಲೀಸ್ ವರಿಷ್ಠಾಧಿಕಾರಿಯವರು ಪತ್ರಿಕಾಗೋಷ್ಠಿ ಕರೆದು ಸತ್ಯಾಂಶ ಬಹಿರಂಗಪಡಿಸಿ ಸಂಪಾದಕರು ತಲೆ ತಗ್ಗಿಸುವಂತೆ ಮಾಡಿದರಂತೆ. ಅದೇ ಸಂಪಾದಕರು ಮುಖ್ಯಮಂತ್ರಿ ಮುಂದೆ ಯಾವುದೋ ಬೇಡಿಕೆ ಸಲ್ಲಿಸಿದಾಗ ಅವರು ಅದು ತನ್ನ ಕೈಯಲ್ಲಿಲ್ಲ ಎಂದರಂತೆ. ಅದರಿಂದ ಸಿಟ್ಟುಗೊಂಡು ಸರ್ಕಾರದ ಪರವಾಗಿದ್ದ ಪತ್ರಿಕೆಯಲ್ಲಿ ಸರ್ಕಾರದ ವಿರುದ್ಧ ವರದಿ ಮತ್ತು ಲೇಖನಗಳನ್ನು ಪ್ರಕಟವಾಗುವಂತೆ ಮಾಡಿದರು. ಇದು ಎಷ್ಟು ಸತ್ಯವೋ ಗೊತ್ತಿಲ್ಲ, ಆದರೆ ಇಂಥ ಕೃತ್ಯಗಳಲ್ಲಿ ತೊಡಗುವಂಥ ಪತ್ರಕರ್ತರು ಸಾಕಷ್ಟಿದ್ದಾರೆ.
ಇಂಥ ಒತ್ತಡಗಳಲ್ಲದೆ ಇನ್ನೂ ಅನೇಕ ಒತ್ತಡಗಳು ಪತ್ರಕರ್ತರ ಮೇಲಿವೆ. ಆದರೆ ಇವೆಲ್ಲವೂ ಕೂಡ ಬಾಹ್ಯ ಒತ್ತಡಗಳು. ಇವುಗಳಿಗಿಂತ ಮುಖ್ಯವಾದುದು ಆಂತರಿಕ ಒತ್ತಡಗಳು. ಅವುಗಳಿಗೆ ಪತ್ರಕರ್ತ ಈಡಾದರೆ ತನ್ನ ವೃತ್ತಿ ಗೌರವ ಕಳೆದುಕೊಳ್ಳುತ್ತಾನೆ. ಪತ್ರಕರ್ತನ ಮುಖ್ಯ ಜವಾಬ್ದಾರಿ ಸಾರ್ವಜನಿಕ ಸೇವೆಯಾಗಿರುತ್ತೆ. ಅದನ್ನು ಮರೆತು ಆತ ತನ್ನ ಹುದ್ದೆಯನ್ನು ಸ್ವಾರ್ಥ ಉದ್ದೇಶಕ್ಕಾಗಿ ಯಾವತ್ತೂ ಕೂಡ ಬಳಕೆ ಮಾಡಿಕೊಳ್ಳಬಾರದು. ದುಡ್ಡು ಆಸ್ತಿಯ ಆಮಿಷಕ್ಕೆ ಯಾವತ್ತೂ ಆತ ಬಲಿಯಾಗಬಾರದು. ಆಗಿದ್ದಾಗ ಮಾತ್ರ ಆತ ತನ್ನ ಯಾವುದೇ ಒತ್ತಡಗಳಿದ್ದರೂ ಸುದ್ದಿ ಮೂಲವನ್ನು ಕಾಪಾಡಬಹುದು, ಸಮಾಜದಲ್ಲಿ ಉತ್ತಮ ಹೆಸರನ್ನು ಪಡೆಯಬಹುದು, ಸಮಾಜ ಹಾಗೂ ದೇಶದ ಮಾರ್ಗದರ್ಶಕ ಸುಧಾರಕ ಕೂಡ ಆಗಬಹುದು. ಈ ನಿಟ್ಟಿನಲ್ಲಿ ಮುಂದಿನ ಪತ್ರಕರ್ತರು ಕಾರ್ಯನಿರ್ವಹಿಸ್ತಾರೆ ಅನ್ನುವಂಥ ಆಶಯ ನನ್ನದು. ಇಷ್ಟು ವಿಷಯದೊಂದಿಗೆ ಈ ತರಗತಿಯನ್ನು ನಾನು ಮುಗಿಸ್ತೇನೆ. ವಂದನೆಗಳು.